कृष्ण। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद। हरे कृष्ण 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 हरे हरे, हरे राम 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 हरे हरे। हरे कृष्ण। ओके, ಭಾಗವತ ಮೊದಲನೇ ಸ್ಕಂದ ಮೊದಲನೇ ಅಧ್ಯಾಯ 2 ಶ್ಲೋಕಗಳನ್ನ ಮುಗಿಸಿದ್ವಿ. ಇವಾಗ 3ನೇ ಶ್ಲೋಕವನ್ನ ಪ್ರಾರಂಭ ಮಾಡೋಣ. ಓಕೆ, ತುಂಬಾ ಸುಂದರವಾದ ಶ್ಲೋಕ. ಈ 3 ಶ್ಲೋಕಗಳು ತುಂಬಾ ತುಂಬಾ ಚೆನ್ನಾಗಿರುವಂತ ಶ್ಲೋಕಗಳು. ಸೆಕೆಂಡ್ ಶ್ಲೋಕ ಕಂಪ್ಲೀಟ್ ಆಗಿಲ್ಲ. ಸಾರಿ ಸೆಕೆಂಡ್ ಶ್ಲೋಕದಲ್ಲಿ ಎಲ್ಲಿದ್ವಿ ನಾವು? ಓಕೆ, ಸೆಕೆಂಡ್ ಶ್ಲೋಕ ಎಲ್ಲ ಎದ್ದು ನೋಡ. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಮ್ಯೂಟ್ ಮಾಡ್ತೀನಿ. ಯಾರು ಮಾತಾಡ್ತಾ ಇದ್ದಾರೋ ಅವ್ರು ಮಾತ್ರ. ಇಂಪರ್ಸನಲ್ ಆಸ್ಪೆಕ್ಟ್ ಆಫ್ ಅಬ್ಸಲ್ಯೂಟ್ ಟ್ರೂತ್. ಎಲ್ಲಿ ತನಕ ಓದಿದ್ವಿ? ಯಾರಿಗಾರು ಜ್ಞಾಪಕ ಇದೆಯಾ? ನಥಿಂಗ್ ಇಸ್ ಅಪಾರ್ಟ್ ಫ್ರಮ್ ದ ಸಬ್ಸ್ಟೆನ್ಸ್. The impersonal aspect of absolute truth is not the highest. So that ಓಕೆ, ಸೊ ಅದು ಮುಗೀತಾ complete ಆಗಿತ್ತು. ಓಕೆ, ನಥಿಂಗ್ ಇಸ್ ಅಪಾರ್ಟ್ ಫ್ರಮ್ ದ ಸಬ್ಸ್ಟೆನ್ಸ್ ಅಲ್ಲಿಂದನಾ? ಓಕೆ, ರೈಟ್, ಥ್ಯಾಂಕ್ ಯು. ಓಕೆ, ಗುಡ್. ಯಾರು ಒಬ್ರು ನಮ್ಗೆ ಸ್ಟೂಡಿಯಸ್ ಸ್ಟೂಡೆಂಟ್ ಇದ್ರೆ ನಮ್ಗೆ ಅವಾಗ ಇಂತರ ಪ್ರಾಬ್ಲಮ್ ಆಗಲ್ಲ. ಓಕೆ, ರೈಟ್. ಓಕೆ, ಸೊ ಎರಡನೇ ಶ್ಲೋಕದ ಭಾವಾರ್ಥವನ್ನ ಮುಂದುವರಿಸ್ತಾ, ಇವಾಗ ಮೂಲ ವಸ್ತು ಅಂದ್ರೆ ಭಗವಂತ. ಭಗವಂತನಿಂದ ಏನು ಅಭಿನ್ನವಿಲ್ಲ ಅಂದ್ರೆ ಎಲ್ಲವೂ ಭಗವಂತನೇ. ಆದ್ರೂ ಕೂಡ ಅವನ ಶಕ್ತಿಗಳು ಅವನಿಂದ ಅಭಿನ್ನ. ಇವಾಗ ಇದು ಅಚಿಂತ್ಯ ಭೇದ ಅಭೇದ ತತ್ವವನ್ನ ಇಲ್ಲಿ ಪ್ರಭುಪಾದರು ವಿವರಿಸ್ತಾ ಇದ್ದಾರೆ. ಯಾವುದು ಕೂಡ ಮೂಲ ವಸ್ತು ಅಂದ್ರೆ ಭಗವಂತನಿಂದ ಅಭಿನ್ನ ಅಲ್ಲ. ಆದ್ರೆ ಅದೇ ಸಮಯದಲ್ಲಿ ಅವನ ಶಕ್ತಿಗಳು ಅವನಿಂದ ಅಭಿನ್ನ. ಇದು ವಿರೋಧಾಭಾಸವಲ್ಲ, ಕಾಂಟ್ರಡಿಕ್ಷನ್ ಅಲ್ಲ, ವಿರೋಧಾಭಾಸ ಅಲ್ಲ ಇದು. ಇದಕ್ಕೆ ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಕರೀತಾರೆ. ಹಾಗಾಗಿ ಶ್ರೀಮದ್ ಭಾಗವತ ಈ ಅಚಿಂತ್ಯ ಭೇದ ಅಭೇದ ತತ್ವವನ್ನ ಪ್ರತಿಪಾದಿಸುತ್ತೆ. ಇದು ವೇದಾಂತ ಸೂತ್ರದಲ್ಲೂ ಇರುವಂತಹ ತತ್ವ. ವೇದಾಂತ ಸೂತ್ರ ಅಂದ್ರೆ ವೇದಗಳ ಅಂತ. 4 ವೇದಗಳಿದೆ. ಆ ವೇದಗಳ ಸಾರವನ್ನ ವೇದಾಂತ ಅಂತ ವ್ಯಾಸದೇವರೇ ಕೊಡ್ತಾರೆ. ಆ ವೇದಾಂತ ಸೂತ್ರ ರೂಪದಲ್ಲಿದೆ, ಫಾರ್ಮುಲಾ ರೂಪದಲ್ಲಿದೆ. ಆ ವೇದಾಂತ ಸೂತ್ರದ ತತ್ವವೂ ಇದೆ. ಮತ್ತೆ ಈ ವೇದಾಂತ ಸೂತ್ರ ಜನ್ಮಾದ್ಯಸ್ಯ ಯತಃ ಅನ್ನೋ ಒಂದು ಸೂತ್ರದಿಂದ ಪ್ರಾರಂಭವಾಗುತ್ತೆ ಅಂತ ಪ್ರಭುಪಾದರು ಬರೀತಾರೆ. ಸೊ ಹಾಗಾಗಿ ಭಗವಂತನ ಶಕ್ತಿ ಏಕಕಾಲದಲ್ಲಿ ಭಗವಂತನೊಂದಿಗೆ ಒಂದು ಹಾಗೂ ಬೇರೆ ಅನ್ನೋ ಜ್ಞಾನ ಮಾನಸಿಕ ಊಹಾಪೋಹಕರು ಶಕ್ತಿನೇ ಶಕ್ತಿವಂತ ಅಂತ ಹೇಳ್ತಾರಲ್ಲ, ಅದಕ್ಕೆ ಇದು ಉತ್ತರ, ಭಾಗವತದ ಉತ್ತರ. ಭಾಗವತದ ಉತ್ತರ ಏನು? ಇವಾಗ ಬೇರೆ ಬೇರೆ ತರಹದ ಆಧ್ಯಾತ್ಮಿಕವಾದಿಗಳಿದ್ದಾರೆ. ಒಂದು ವರ್ಗದ ಆಧ್ಯಾತ್ಮಿಕವಾದಿಗಳು ನಿರಾಕಾರವಾದಿಗಳು. ಈ ನಿರಾಕಾರವಾದಿಗಳು ಅಥವಾ ಸಾಮಾನ್ಯವಾಗಿ ಜ್ಞಾನಿಗಳು ನಿರಾಕಾರವಾದಿಗಳಂದ್ರೆ ಅವ್ರಿಗೆ ಭಗವಂತನಿಗೆ ರೂಪ ಇಲ್ಲ ಅಂತ ಜ್ಞಾನಿಗಳು. ಸೊ ಅವ್ರೇನ್ ಹೇಳ್ತಾರೆ, ಶಕ್ತಿಗೂ ಶಕ್ತಿವಂತನಿಗೂ ಏನು ವ್ಯತ್ಯಾಸ ಅಂದ್ರೆ ಶಕ್ತಿವಂತ ಅಂತ ಏನೂ ಇಲ್ಲ, ಶಕ್ತಿಯ ಮೂಲ. ಹಾಗಾಗಿ ಶಕ್ತಿಗೆ ಆಕಾರ ಇಲ್ಲ, ಹಾಗಾಗಿ ಆ ಅದ್ವೈತತ್ವ ಪರಮ ಸತ್ಯಕ್ಕೆ ಆಕಾರ ಇಲ್ಲ ಅಂತ ವಾದ.
ಹ್ಮ್ ಯಾಕಂದ್ರೆ ಅವ್ರಿಗೆ ಶಕ್ತಿವಂತ ಅಂದ ತಕ್ಷಣ ಅವ್ರಿಗೆ ಹ್ಮ್ ಆ ಶಕ್ತಿವಂತ ಮನುಷ್ಯನಾಗಿರೆ ಮತ್ತೆ ತಿರ್ಗಾ ಭೌತಿಕವಾಗೋಯ್ತಲ್ಲ ಅನ್ನೋ ಒಂದು ಯೋಚನೆ ಅವ್ರಿಗೆ. ಭಗವಂತ ಇದೇ ತರ ರೂಪ ಭಗವಂತಂದು, ಹಾಗಾಗಿ ನಮಗೂ ಅದೇ ತರ ರೂಪ ಸಿಕ್ಕಿದೆ. ಆದ್ರೆ ಆ ಭಗವಂತನಿಗೂ ನಮಗೂ ಅಜಗಜಾಂತರ ವ್ಯತ್ಯಾಸವಿದೆ ಅನ್ನೋದು ಅವ್ರಿಗೆ ಗೊತ್ತಾಗದೆ ಇರೋದ್ರಿಂದ ಅವ್ರೇನ್ ಅನ್ಕೋತಾರೆ, ಇಲ್ಲೆಲ್ಲ ಶಕ್ತಿನೇ ಮೂಲ. ಹಾಗಾಗಿ ಆ ರೂಪ ಏನು, ಆ ರೂಪ ತಾತ್ಕಾಲಿಕವಾದದ್ದು, ಶಕ್ತಿ ಶಾಶ್ವತವಾದದ್ದು. ಆದ್ರೆ ಭಾಗವತ ಅದಕ್ಕೆ ಈ ಒಂದು ಕಲ್ಪನೆ ವಿಚಾರಕ್ಕೆ ಉತ್ತರವಾಗಿ ಅಚಿಂತ್ಯ ಭೇದ ಅಭೇದ ತತ್ವವನ್ನ ಪ್ರತಿಪಾದಿಸುತ್ತೆ. ಅಂದ್ರೆ ನೀವು ಇಡೀ ಭಾಗವತದಲ್ಲಿ ಓದಿದಾಗ ಎಲ್ಲೂ ನಮಗೆ ಶಕ್ತಿ ಮೂಲ ಅಂತ ಕಾಣಲ್ಲ. ಶಕ್ತಿವಂತ ಇದ್ದಾನೆ, ಶಕ್ತಿವಂತನ ಹೆಸರು ಕೃಷ್ಣ, ಎಲ್ಲಾ ಶಕ್ತಿಗಳು ಅವನಿಂದ ಬಂದಿರೋದು. ಇದು ಸರಳವಾದ ಸತ್ಯ. ಆದ್ರೆ ಪ್ರಭುಪಾದರಿಲ್ಲಿ ಇಂತಹ ಜ್ಞಾನಿಗಳನ್ನ, ಅವರ ವಿಚಾರಗಳನ್ನ ಸೋಲಿಸೋದಕ್ಕೋಸ್ಕರ ಈ ಭಾವಾರ್ಥಗಳಲ್ಲಿ ಈ ತರ ಬರೀತಾರೆ. ಅದಕ್ಕೆ ಅವ್ರನ್ನ ನಾವು ಪ್ರಭುಪಾದರ ಪ್ರಣಾಮ ಮಂತ್ರ, ನಿರಾಕಾರ, ಶೂನ್ಯವಾದಿ ಇಂಥವ್ರನ್ನೆಲ್ಲ ಸೋಲಿಸೋದಕ್ಕೋಸ್ಕರ ಪಾಶ್ಚಾತ್ಯ ದೇಶ ತಾರಿಣೆ. ಸೊ ಹಾಗಾಗಿ ಅವರ ಭಾವಾರ್ಥಗಳು ಕೂಡ ಅವರನ್ನು ಸೋಲಿಸೋ ಒಂದು ಪ್ರಯತ್ನ ಸತತವಾಗಿ ನಡೀತಾ ಇರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದಾರೆ, ನಮಗೆ ಯಾವಾಗ ಭಗವಂತ್ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ, ತಾತ್ವಿಕವಾಗಿ ಅರ್ಥ ಮಾಡ್ಕೊಂಡಾಗ, ಬೇರೆ ಎಲ್ಲಾ ತರಹದ ನಿರಾಕಾರವಾದ, ಅದ್ವೈತ, ಅದು ಎಲ್ಲ ಕೂಡ ಇಲ್ಲವಾಗೋಗುತ್ತೆ, ಎಲ್ಲ ಕೂಡ ವಿಫಲವಾಗೋಗುತ್ತೆ. ಮತ್ತೆ ಈ ಒಂದು ಪ್ರಜ್ಞೆ, ಅಂದ್ರೆ ಭಗವಂತನಿಗೆ ರೂಪ ಇದೆ ಅನ್ನೋ ಒಂದು ಪ್ರಜ್ಞೆಯನ್ನ ನಾವು ಬೆಳೆಸ್ಕೊಂಡ ತಕ್ಷಣ ನಾವು ಎಲ್ಲಾ ತಾಪತ್ರಯಗಳಿಂದಲೂ ಮುಕ್ತರಾಗೋಗ್ತೀವಿ. ಎಲ್ಲ ತಾಪತ್ರಯಗಳಿಂದಲೂ. ಯಾಕೆ ಇವರು ನಿರಾಕಾರವಾದಿಗಳು, ಇವರು ಶಕ್ತಿ ಅಂತಾರೆ. ಶಕ್ತಿ ಹೇಗೆ ಕೆಲಸ ಮಾಡುತ್ತೆ, ಶಕ್ತಿಗೆ ಪ್ರಜ್ಞೆಯಲ್ಲಿಂದ ಬಂತು, ಈ ಪ್ರಶ್ನೆಗೆಲ್ಲ ಅವ್ರಿಗೆ ಉತ್ತರ ಇಲ್ಲ. ಆದ್ರೆ ನಮಗೆ ಬಹಳ ಸುಲಭ, ಹೌದು ಕೃಷ್ಣ ವ್ಯಕ್ತಿ, ಕೃಷ್ಣ ಮಾತು ಕೊಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ, ಯೋಗಕ್ಷೇಮ ಮಾಮ್ಯಂ ಕೃಷ್ಣ ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ರಜಾಂ ತ್ವಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಸೊ ನಮ್ಗೆ ಈ ವಾಕ್ಯಗಳೆಲ್ಲ ಕೇಳಿದ ತಕ್ಷಣ ಕೃಷ್ಣ ವ್ಯಕ್ತಿ, ಕೃಷ್ಣನಿಗೆ ಭಾವನೆ ಇದೆ, ಕೃಷ್ಣ ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾನೆ, ಕೃಷ್ಣ ನಮಗೆ ರಕ್ಷಿಸ್ತಾನೆ, ನಮಗೆ ರಕ್ಷಣೆ ಕೊಡ್ತಾನೆ. ಬಹಳ ಸರಳವಾದ ಸತ್ಯ. ಈ ಸತ್ಯವನ್ನ ನಾವು ಅರ್ಥ ಮಾಡ್ಕೊಂಡ ತಕ್ಷಣ ಎಲ್ಲಾ ತಾಪತ್ರಯಗಳಿಂದ ನಾವು ಮುಕ್ತರಾಗೋಗ್ತೀವಿ. ಯಾಕೆ? ತಾಪತ್ರಯಗಳು ಇರೋದು ನಮ್ಮ ಕರ್ಮಫಲ. ಕೃಷ್ಣ ಹೇಳ್ತಾ ಇದ್ದಾನೆ, ಎಲ್ಲಾ ಕರ್ಮಫಲವನ್ನ ತಗೊಂಡ್ಬಿಡ್ತೀನಿ. ಜೊತೆಗೆ ಅಂತಹ ಶಕ್ತಿವಂತ ನಮ್ ಜೊತೆ ಇದ್ದಾಗ ಯಾವ ಚಿಕ್ಕ ಪುಟ್ಟ ತೊಂದರೆಗೆ ಯಾಕೆ ಯೋಚನೆ ಮಾಡ್ಬೇಕು, ಯಾಕೆ ಹೆದರ್ಬೇಕು? ಸೊ ಹಾಗಾಗಿ ಭಕ್ತರು ಶಾಂತರಾಗಿ ಹೋಗ್ತಾರೆ, ಎಲ್ಲವನ್ನು ಭಗವಂತನ ಮೇಲೆ ಬಿಟ್ಬಿಡ್ತಾರೆ. ಆದ್ರೆ ನಿರಾಕಾರವಾದಿಗಳಿಗೆ ಆಗಲ್ಲ. ಆ ಶಕ್ತಿಗೆ ಏನ್ ಅರ್ಥ ಆಗತ್ತೆ? ಶಕ್ತಿಗ ನಮ್ಮ ತೊಂದರೆ ಏನಾರು ಇದೆ ಅಂದ್ರೆ ಹೆಂಗ ಅರ್ಥ ಆಗತ್ತೆ? ಅದಕ್ಕೆ ಅರ್ಥ ಆಗಲ್ಲ. ನಮಗೆ ಸುಲಭ. ತಾಪತ್ರಯಗಳು ನಿಮ್ಗೆ ಗೊತ್ತು, ದೇಹದಿಂದ ಮನಸ್ಸಿನಿಂದ ಆಗುವಂಥದ್ದು, ಬೇರೆ ಜೀವಿಗಳಿಂದ ಆಗುವಂಥದ್ದು, ಮತ್ತೆ ಪ್ರಕೃತಿಯ ವಿಕೋಪಗಳು. ಹಾಗಾಗಿ ಭಾಗವತ ಈ ಪರಮ ಪುರುಷನಿಗೆ ಒಬ್ಬ ಭಕ್ತ ಶರಣಾಗತನಾಗೋದರಿಂದ ಪ್ರಾರಂಭ. ಭಗವದ್ಗೀತಾ ಶರಣಾಗತಿಯೊಂದಿಗೆ ಅಂತ್ಯಗೊಳ್ಳುತ್ತೆ, ಭಾಗವತ ಶರಣಾಗತಿಯೊಂದಿಗೆ ಪ್ರಾರಂಭವಾಗತ್ತೆ. ಇಷ್ಟೇ ನಮಗೆ ಕ್ವಾಲಿಫಿಕೇಶನ್ ಬೇಕಾಗಿರೋದು, ಅರ್ಹತೆ ಭಾಗವತವನ್ನ ಓದೋದಕ್ಕೆ. ಕೃಷ್ಣ ದೇವೋತ್ತಮ ಪರಮ ಪುರುಷ, ನಾನು ಅವನ ಸೇವಕ, ನಾನು ಅವನಿಗೆ ಶರಣಾಗತನಾಗಬೇಕು. ಇಷ್ಟು ಜ್ಞಾನ ನಮಗೆ, ನಾವು ಇದನ್ನ ಸ್ವೀಕಾರ ಮಾಡಿದ್ರೆ ಭಾಗವತ ಓದೋದಕ್ಕೆ ನಾವು ಯೋಗ್ಯರಾಗಿ ಹೋಗ್ತೀವಿ. ಆದ್ರೆ ಯಾರು ಇನ್ನು ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ರೆ, ನಾನೇ ಕೃಷ್ಣನ್ ಸೇವಕನಾಗ್ಬೇಕು ಅನ್ನೋ ಒಂದು ವಿಚಾರದಲ್ಲಿದ್ರೆ ಅವಾಗ ಭಾಗವತ ಅಧ್ಯಯನ ಅಷ್ಟೊಂದು ಪ್ರಯೋಜನಕಾರಿ ಆಗೋದಿಲ್ಲ. ಅಷ್ಟೇ, ಇಷ್ಟು ಗೊತ್ತಿರ್ಬೇಕು ನಮ್ಗೆ. ಭಕ್ತನಿಗೆ ಇದು ಸಂಪೂರ್ಣವಾಗಿ ಅರಿವಿರುತ್ತೆ. ಅಂದ್ರೆ ನಾನು ಭಗವಂತನ ಜೊತೆ ಒಂದು, ಆದ್ರೆ ಅದೇ ಸಮಯದಲ್ಲಿ ಬೇರೆ. ಭಗವಂತನಲ್ಲಿ ಗುಣಾತ್ಮಕವಾಗಿ ನಾನು ಒಂದು, ಆದ್ರೆ ಪ್ರಮಾಣದಲ್ಲಿ ನಾನು ಅಲ್ಪ, ಮತ್ತೆ ನನ್ನ ನಿಜವಾದ ಶಾಶ್ವತ ಸ್ಥಾನ ಅಂದ್ರೆ ಅವನ ಸೇವಕನಾಗಿರೋದು. ಇದನ್ನ ಭಕ್ತ ಸಂಪೂರ್ಣವಾಗಿ ಈ ಅರಿವನ್ನ ಹೊಂದಿರ್ತಾನೆ. ಭೌತಿಕ ಪರಿಕಲ್ಪನೆಯಲ್ಲಿ ಒಬ್ಬ ತಾನೇ ಎಲ್ಲದರ ಸ್ವಾಮಿ, ಅಂದ್ರೆ ನನ್ನ ಬಳಿ ಇರೋದೆಲ್ಲ ನನ್ನದು, ನಾನು ಅದರ ಸ್ವಾಮಿ ಅನ್ನೋ ಒಂದು ವಿಚಾರ. ಹಾಗಾಗಿ ಅವನು ಯಾವಾಗ್ಲೂ ಈ ತಾಪತ್ರಯಗಳಿಂದ ಓದಾಡ್ತಾ ಇರ್ತಾನೆ. ಯಾಕಂದ್ರೆ ತಾನೇ ಸ್ವಾಮಿ ಅಂತ ಅನ್ಕೊಂಡಿದ್ದಾನಲ್ಲ, ಇವಾಗ ತನ್ನ ಮೇಲೆ ಜವಾಬ್ದಾರಿ ಬಿತ್ತು, ನಾನೇ ಇದನ್ನ ಸರಿಪಡಿಸ್ಬೇಕು. ಆದ್ರೆ ಭಕ್ತನಿಗೆ ಅವನು ಸೇವಕ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸ್ವಾಮಿ ಇದನ್ನ ನೋಡ್ಕೋತಾನೆ.
ಅಷ್ಟೇ ಸುಲಭ. ಹಾಗಾಗಿ ಈ ಭೌತಿಕ ಪ್ರಕೃತಿಯ ಮೇಲೆ ನಾವು ಸ್ವಾಮಿತ್ವವನ್ನು ಸಾಧಿಸೋ ಪ್ರಯತ್ನ, ನಮ್ಮ ಪ್ರಯತ್ನ ನಡೀತಾ ಇರೋ ತನಕ ನಾವು ಭಗವಂತನ ಸೇವಕರಾಗೋಕ್ಕಾಗಲ್ಲ. ಏಕಕಾಲದಲ್ಲಿ ನಾವು ಒಂದೇ ಸ್ಥಾನವನ್ನ ಉಳಿಸ್ಕೋಬಹುದು, ಇಲ್ಲ ಸ್ವಾಮಿಗಳಾಗ್ಬೋದು ಇಲ್ಲ ಸೇವಕರಾಗ್ಬೋದು, ಎರಡೂ ಆಗಕ್ಕಾಗಲ್ಲ. ಒಂದ್ ಸ್ವಲ್ಪ ಸಮಯದಲ್ಲಿ ಸ್ವಾಮಿ ಆಗ್ತೀನಿ, ಇನ್ನೊಂದ್ ಸಮಯದಲ್ಲಿ ಸೇವಕನಾಗ್ತೀನಿ ಅಂದ್ರೆ ಆಗಲ್ಲ. ಸೊ ಸ್ವಾಮಿತ್ವವನ್ನ ಬಿಡ್ಬೇಕು. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣು ನಾಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ನಾನು ಸ್ವಾಮಿ ಅನ್ನೋ ಒಂದು ಹುಸಿ ಅಹಂಕಾರ ಇದು. ಅದನ್ನ ತ್ಯಜಿಸೋ ತನಕ ನಾವು ಭಗವಂತನಿಗೆ ಶರಣಾಗತರಾಗೋದಿಲ್ಲ, ಭಗವಂತನ ಸೇವಕರಾಗೋಕ್ಕಾಗುವುದಿಲ್ಲ. ಮತ್ತೆ ಈ ಭಗವಂತನಿಗೆ ಸೇವೆ, ಇದನ್ನ ಪರಿಶುದ್ಧ ನಮ್ಮ ನಿಜವಾದ ಸ್ಥಾನದ ಪರಿಶುದ್ಧ ಅರಿವಿನೊಂದಿಗೆ ಸೇವೆಯನ್ನ ಅರ್ಪಿಸೋದು. ಮತ್ತೆ ಹೇಳ್ತೀನಿ, ನಮ್ಮ ಶಾಶ್ವತ ಸ್ಥಾನದ ಸಂಪೂರ್ಣ ಅರಿವಿನೊಂದಿಗೆ ಸೇವೆಯನ್ನ ಮಾಡ್ಬೇಕು. ಅದಕ್ಕೆ ಎಷ್ಟೊಂದ್ ಜನ ಭಕ್ತರು ಸುಮ್ಮನೆ ಸೇವೆಯನ್ನ ಮಾಡ್ತಾ ಇರ್ತಾರೆ. ಓಕೆ, ಗಾರ್ಲೆಂಡ್ ಸೇವೆ ಮಾಡಕ್ ಇಷ್ಟ ಬನ್ನಿ, ಓಕೆ ಕುಕಿಂಗ್ ಸೇವೆ ಮಾಡಕ್ ಇಷ್ಟ ಬನ್ನಿ. ಆದ್ರೆ ಅವ್ರಿಗೆ ಸುಮ್ಮನೆ ಮಜಾ. ನನ್ಗೆ ಗಾರ್ಲೆಂಡ್ ಮಾಡಕ್ ತುಂಬಾ ಇಷ್ಟ, ನನ್ಗೆ ಅಡುಗೆ ಮಾಡಕ್ ತುಂಬಾ ಇಷ್ಟ, ಸೊ ಮಾಡ್ತೀನಿ ನಾನು. ಯಾರಿಗ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ, ಯಾಕೆ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ, ನನ್ನ ಮಜಕ್ಕೋಸ್ಕರ ಮಾಡ್ಕೋತಾ ಇದ್ದೀನಿ. ಇದು ಸೇವೆನೇ ಅಲ್ಲ, ಇದು ಸೇವೆ ಅಲ್ಲ. ಹಾಗೆ ಅದಕ್ಕೆ ಸೇವೆ ಅಂದ್ರೆ ನಾನು ಭಗವಂತನ ಶಾಶ್ವತ ಸೇವಕ ಅನ್ನೋ ಒಂದು ಸಂಪೂರ್ಣ ಪ್ರಜ್ಞೆಯಲ್ಲಿ ಸೇವೆಯನ್ನ ಮಾಡ್ಬೇಕು. ಅಡುಗೆ ಮಾಡ್ತಾ ಇರೋ, ನಾನು ಭಗವಂತನಿಗೆ ಅಡುಗೆಯನ್ನ ಮಾಡ್ತಾ ಇದ್ದೀನಿ, ಇದು ಅವನು ಸ್ವೀಕಾರ ಮಾಡೋ ರೀತಿಯಲ್ಲಿ ನಾನು ಪ್ರೀತಿಯಿಂದ ಭಕ್ತಿಯಿಂದ ಮಾಡೋದಕ್ಕಾಗತ್ತಾ ಅನ್ನೋ ಪ್ರಜ್ಞೆ ಭಕ್ತನದಾಗಿರುತ್ತೆ. ಸುಮ್ಮನೆ ಯಾರೋ ಏನೋ ಒಂದು ಅಡುಗೆ ಒಂದು ನನಗೆ ಇಷ್ಟವಾದ ಕೆಲಸ ಅಂತ ಯಾರು ಭಗವಂತನಿಗೆ ಅಡುಗೆ ಮಾಡ್ತಾನೋ ಅವನು ಏನು ಪ್ರಯೋಜನ? ಭಗವಂತ ಅನ್ನೋದನ್ನ ಏನು ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ಈ ಪರಿಶುದ್ಧ ಪ್ರಜ್ಞೆ ಇರಬೇಕು. ನಾನು ಕೃಷ್ಣನ ಸೇವಕ, ಶಾಶ್ವತವಾಗಿ ಪ್ರತಿ ಕ್ಷಣ ನಮಗೆ ಈ ಅರಿವಿರ್ಬೇಕು. ನಾನು ಕೃಷ್ಣನ ಸೇವಕ, ಬೇರೆ ನನ್ನ ಯಾವ ಸ್ಥಾನನೂ ಇಲ್ಲ. ಅದಕ್ಕೆ ಭಕ್ತಿರಸಾಮೃತ ಸಿಂಧು ನಿರ್ಧಾರ ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ. ಸರ್ವ ಉಪಾಧಿ ಅಂದ್ರೆ ಈ ತರ ಸ್ಥಾನಗಳು, ನಾನದು ಭೌತಿಕ ಜಗತ್ತಿಗೆ ಸಂಬಂಧಿತವಾಗಿ ನಾನು ಇದು, ನಾನು ಅದು ಅನ್ನೋ ಒಂದು ಪ್ರಜ್ಞೆ, ನಾನು ಅಪ್ಪ, ನಾನು ಅಮ್ಮ, ನಾನು ಮ್ಯಾನೇಜರು, ನಾನು ಇನ್ನೊಂದು, ನಾನು ಮತ್ತೊಂದು, ಈ ಉಪಾಧಿಗಳನ್ನ ಬಿಡಬೇಕು. ಒಂದೇ ಉಪಾಧಿ ನಮ್ದು, ನಾನು ಕೃಷ್ಣನ ಸೇವಕ. ಆ ಉಪಾಧಿಯಲ್ಲಿ ನಾವು ನೆಲೆಗೊಂಡಿದ್ರೆ ಮಾತ್ರ ನಾವು ಕೃಷ್ಣನಿಗೆ ಸೇವೆಯನ್ನು ಸಲ್ಲಿಸಕ್ ಸಾಧ್ಯ. ಮತ್ತೆ ಯಾರು ಈ ಸೇವೆಯನ್ನು ಸಲ್ಲಿಸ್ತಾರೋ ಅವರು ತಕ್ಷಣವೇ ಈ ಭೌತಿಕ ಗೊಂದಲಗಳಿಂದ ಮುಕ್ತರಾಗಿ ಹೋಗ್ತಾರೆ. ಅಷ್ಟು ಸರಳವಾದದ್ದು. ಅಲ್ಲದೆ ಇಲ್ಲಿ ಹೇಳ್ತಾ ಇದ್ದಾರೆ, ಇದೆಲ್ಲಕ್ಕೂ ಮಿಗಿಲಾಗಿ ಭಾಗವತ ಶ್ರೀಲ ವ್ಯಾಸದೇವರೇ ವೇದಾಂತ ಸೂತ್ರದ ಮೇಲೆ ಕೊಟ್ಟಿದ್ದಂತಹ ತಮ್ಮದೇ ಆದ ವ್ಯಾಖ್ಯಾನ. ಇವಾಗ ನೋಡಿ, ವ್ಯಾಸದೇವರು 4 ವೇದಗಳು, ಒಂದೇ ವೇದ ಇತ್ತು, 4 ವೇದಗಳನ್ನ ವಿಭಜಿಸ್ತಾರೆ, 4 ಮಾಡ್ತಾರೆ. ಆಮೇಲೆ ಅದಕ್ಕೆ ಆ ಸಂಪೂರ್ಣ ವೇದಗಳ ಸಾರವಾಗಿ ವೇದಾಂತ ಸೂತ್ರವನ್ನ ಕೊಡ್ತಾರೆ. ಈ ಭಾಗವತ ಏನು, ವೇದಾಂತ ಸೂತ್ರದ ಮೇಲೆ ವ್ಯಾಸದೇವರೇ ಬರ್ದಿರುವಂತ ಭಾಷ್ಯ. ಯಾಕಂದ್ರೆ ವೇದಾಂತ ಸೂತ್ರ ಅರ್ಥವಾಗೋದಿಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಏನ್ ಅರ್ಥ ಆಗತ್ತೆ ನಮ್ಗೆ? ಜನ್ಮಾದ್ಯಸ್ಯ ಯತಃ ಅರ್ಥ ಆಗಲ್ಲ. ಆ ಸೂತ್ರಗಳನ್ನ ವಿವರಿಸೋದಕ್ಕೆ ಸ್ವಲ್ಪ ಹೆಚ್ಚಿನ ಪದಗಳನ್ನ ಬಳಸಬೇಕು, ಹೆಚ್ಚು ವಿವರಣೆ ಬೇಕು. ಆ ವಿವರಣೆ ಭಾಗವತ. ಹಾಗಾಗಿ ಭಾಗವತವನ್ನ ತಿರಸ್ಕರಿಸೋರು ವೇದಾಂತ ಸೂತ್ರವನ್ನು ತಿರಸ್ಕರಿಸ್ಬೇಕು. ಯಾಕಂದ್ರೆ ಅದೇ ಲೇಖಕ ವ್ಯಾಸದೇವರೇ ಅದನ್ನು ಕೊಟ್ಟಿದ್ದು, ವ್ಯಾಸದೇವರೇ ಇದನ್ನು ಕೊಟ್ಟಿರೋದು. ನಾರದರು ತಮ್ಮ ಗುರುಗಳ ಕೃಪೆಯಿಂದ ಅವರು ತಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪಕ್ವ ಹಂತದಲ್ಲಿ ಭಾಗವತವನ್ನ ಕೊಟ್ರು. ಪರಿಪಕ್ವ ಹಂತದಲ್ಲಿ ವ್ಯಾಸದೇವರು ಭಗವಂತನ ಒಂದು ಅಧಿಕೃತ, ನಾರಾಯಣನ ಅಧಿಕೃತ ಅವತಾರ. ಹಾಗಾಗಿ ಅವರ ಅಧಿಕಾರದ ಮೇಲೆ ಪ್ರಶ್ನೆ ಬರೋಲ್ಲ. ಅವರು ಎಲ್ಲ ವೈದಿಕ ಸಾಹಿತ್ಯಗಳ ಲೇಖಕರು ಆಗಿದ್ದಾರೆ. ಹಾಗಾಗಿ ಅವರು ಆಗಿದ್ರೂ ಕೂಡ ಅವರು ಶ್ರೀಮದ್ ಭಾಗವತದ ಅಧ್ಯಯನವನ್ನ ಬೇರೆ ಎಲ್ಲಾ ಶಾಸ್ತ್ರಗಳ ಮೇಲೆ ಶಿಫಾರಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಕ್ಕಿಂತ ಮಿಗಿಲಾದದ್ದು ಭಾಗವತ ಅಧ್ಯಯನ.
ಹ್ಮ್ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ದೇವತೆಗಳ ಆರಾಧನೆಗಾಗಿ ಬೇರೆ ಬೇರೆ ಮಾರ್ಗಗಳನ್ನು ಕೊಡಲಾಗಿದೆ. ಆದ್ರೆ ಭಾಗವತದಲ್ಲಿ ಕೇವಲ ಪರಮಪ್ರಭು ಮಾತ್ರ ಇರೋದು, ಭಗವಂತ ಮಾತ್ರ ಇರೋದು, ಬೇರೆ ಯಾರೂ ಇಲ್ಲ. ಹ್ಮ್ ಹಾಗಾಗಿ ಈ ಪರಮ ಪ್ರಭುವೇ ಸಂಪೂರ್ಣ ಶರೀರ, ಮತ್ತು ಈ ದೇವತೆಗಳು ಆ ಶರೀರದ ಬೇರೆ ಬೇರೆ ಭಾಗಗಳು. ಹ್ಮ್ ತತ್ಪರಿಣಾಮವಾಗಿ ಪರಮಪ್ರಭುವನ್ನ ಆರಾಧಿಸೋದ್ರಿಂದ ಏನಾಗತ್ತೆ, ಎಲ್ಲರಿಗೂ ಆರಾಧನೆ ತಲುಪುತ್ತೆ. ಬೇರೆಯವರಿಗೆ ಬೇರೆ ದೇವತೆಗಳೇ ಪ್ರತ್ಯೇಕವಾಗಿ ಆರಾಧನೆ ಮಾಡೋ ಅವಶ್ಯಕತೆ ಇಲ್ಲ. ದೇವತೆಗಳ ಆರಾಧನೆ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಒಂದು ಮುಖ್ಯವಾದ ವಿಷಯ. ಇವಾಗ ವೇದಗಳಲ್ಲಿ 3 ಭಾಗ ಇದೆ: ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನ ಕಾಂಡ. ಉಪಾಸನ ಕಾಂಡ ಅಂದ್ರೆ ಉಪಾಸನ ಅಂದ್ರೆ ಪೂಜೆ. ಇವಾಗ ಈ ಉಪಾಸನ ಕಾಂಡದಲ್ಲಿ ಮೊಟ್ಟ ಮೊದಲಿಗೆ ದೇವತೆಗಳ ಆರಾಧನೆಯೊಂದಿಗೆ ಪ್ರಾರಂಭವಾಗತ್ತೆ. ದೇವತೆಗಳ ಆರಾಧನೆ ಉದ್ದೇಶ ಏನು? ಉಪಾಸನ ಕಾಂಡದಲ್ಲಿ ಜನರು ಅಜ್ಞಾನದಿಂದ ತಾವೇ ಶ್ರೇಷ್ಠ ಅಥವಾ ಮನುಷ್ಯನೇ ಶ್ರೇಷ್ಠ ಅಂತ ಮನುಷ್ಯರನ್ನ ಪೂಜೆ ಮಾಡ್ತಾರೆ, ಮನುಷ್ಯರ ಗುಣಗಾನ ಮಾಡ್ತಾರೆ. ಹಾಗಾಗಿ ಉಪಾಸನ ಕಾಂಡದಲ್ಲಿ ಮೊದಲು ಹೇಳ್ತಾರೆ, ಇಲ್ಲ ಮನುಷ್ಯ ಶ್ರೇಷ್ಠ ಅಲ್ಲ, ಮನುಷ್ಯನಿಗಿಂತ ಶ್ರೇಷ್ಠವಾಗಿರೋ ಜೀವಿಗಳಿದ್ದಾರೆ, ಅವರನ್ನ ದೇವತೆಗಳು ಅಂತ ಕರೀತಾರೆ, ಅವರನ್ನ ಆರಾಧನೆ ಮಾಡಿ. ಅವರು ಎಷ್ಟು ಶ್ರೇಷ್ಠ ಅಂದ್ರೆ ಮನುಷ್ಯನ ಶರೀರದ ಅಂಗಾಂಗಗಳು ಕೂಡ ಅವರ ನಿಯಂತ್ರಣದಲ್ಲಿದೆ. ಕರ್ಮಫಲವನ್ನ ಅವರ ಮೂಲಕ ಕರ್ಮಫಲ ನಮಗೆ ಬರೋದು, ಮತ್ತೆ ಅವ್ರಿಗೆ ಸಾಕಷ್ಟು ಸಾಮರ್ಥ್ಯ, ಶಕ್ತಿ ಭಗವಂತ ದಯಪಾಲಿಸಿದ್ದಾನೆ. ಹಾಗಾಗಿ ಬೇರೆ ಮನುಷ್ಯರನ್ನ ಆರಾಧನೆ ಮಾಡಬೇಡಿ, ದೇವತೆಗಳನ್ನ ಆರಾಧನೆ ಮಾಡಿ. ಹೇಗೆ ಆರಾಧನೆ ಮಾಡಬೇಕು? ನಿಮಗೆ ಏನು ಇಚ್ಛೆ ಇದೆಯೋ, ಯಾವ ಆಸೆ ಇದೆಯೋ ಅದರ ಪ್ರಕಾರ ಬೇರೆ ಬೇರೆ ದೇವತೆಗಳು ಆರಾಧನೆ ಮಾಡಬೇಕು ಅಂತ ವೇದಗಳು ಹೇಳುತ್ತೆ. ಇದು ಉಪಾಸನ ಕಾಂಡ. ಕಾರಣಗಳು ಒಂದು, ಇನ್ನೊಂದು ಬೇರೆ ಬೇರೆ ಗುಣಗಳಲ್ಲಿ ಇರುವಂತಹ ಮನುಷ್ಯರಿಗೆ ಬೇರೆ ಬೇರೆ ಆರಾಧನೆ. ತಮೋ ಗುಣದಲ್ಲಿರೋರಿಗೆ ಬೇರೆ ಬೇರೆ ದೇವತೆಗಳು, ರಜೋಗುಣದಲ್ಲಿರೋರಿಗೆ ಬೇರೆ ಬೇರೆ ದೇವತೆಗಳು, ಸತ್ವಗುಣದಲ್ಲಿರೋರಿಗೆ ಬೇರೆ ಬೇರೆ ದೇವತೆಗಳು. ಮತ್ತೆ ಕ್ರಮೇಣವಾಗಿ ಉದ್ದೇಶ ಏನು? ತಮೋ ಗುಣದಿಂದ ರಜೋಗುಣಕ್ಕೆ ಬರಬೇಕು, ರಜೋಗುಣದಿಂದ ಸತ್ವಗುಣಕ್ಕೆ ಬರಬೇಕು. ಸತ್ವಗುಣದಲ್ಲಿ ಆರಾಧನೆ ಅಂದ್ರೆ ವಿಷ್ಣುವಿನ ಆರಾಧನೆ. ಮತ್ತೆ ಅಂತಿಮವಾಗಿ ಪದ್ಮಪುರಾಣದಲ್ಲಿ ಶಿವಾನು ಹೇಳ್ತಾನೆ, ಬೇರೆ ಬೇರೆ ದೇವತೆಗಳ ಆರಾಧನೆಯನ್ನ ಮಾಡಾದ್ಮೇಲೆ ಒಬ್ಬ ಜೀವಿ ಶಕ್ತಿ ಆರಾಧನೆಯನ್ನ ಮಾಡ್ತಾರೆ, ದುರ್ಗಾ. ಆ ಶಕ್ತಿ ಆರಾಧನೆ ಮಾಡಾದ್ಮೇಲೆ ಶಕ್ತಿ ಆ ಜೀವಿಯನ್ನ ಶಿವನ ಹತ್ರ ಕರ್ಕೊಂಡು ಬರ್ತಾಳೆ. ಶಿವ ಆಮೇಲೆ ಒಬ್ಬ ಜೀವಿ 3 ಜನ್ಮಗಳು ಶಿವನ ಆರಾಧಕನಾದ ಮೇಲೆ ಸ್ವಯಂ ಶಿವನೇ ಆ ಜೀವಿಯನ್ನ ವಿಷ್ಣುವಿನ ಹತ್ರ ಕರ್ಕೊಂಡು ಬರ್ತಾನೆ. ಪದ್ಮಪುರಾಣದಲ್ಲಿ ಶಿವ ಪಾರ್ವತಿಗೆ ಹೇಳ್ತಾ ಇರೋದು. ಸೊ ಹಾಗಾಗಿ ಯಾರು ವಿಷ್ಣುವಿನ ತನಕ ಅಥವಾ ಕೃಷ್ಣನ ತನಕ ಬಂದಿದ್ದಾರೋ ಅವರು ಬೇರೆ ಎಲ್ಲಾ ಆರಾಧನೆಗಳನ್ನ ಮೀರಿದ್ದಾರೆ, ಮುಗಿಸಿದ್ದಾರೆ. ಇವಾಗ ಯಾರೋ 10ನೇ ಕ್ಲಾಸ್ ಮುಗಿಸ್ಬಿಟ್ಟಿದ್ದಾರೆ, ಇನ್ಯಾರೋ ಹೇಳ್ತಾರೆ ನೀವು 10ನೇ ಕ್ಲಾಸ್ ಮುಗಿಸಿದ್ರೆ ಆದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ಬೇಕು, ಫಸ್ಟ್ ಸ್ಟ್ಯಾಂಡರ್ಡ್ ಪರೀಕ್ಷೆನೂ ತಗೋಬೇಕು. ಹೌದಾ, ಸರಿ 10ನೇ ಕ್ಲಾಸು ತಗೋತೀನಿ, ಫಸ್ಟ್ ಸ್ಟ್ಯಾಂಡರ್ಡ್ ತಗೋತೀನಿ. ಏನ್ ಮುಟ್ಟಾಳ್ತಾನ ಇದು? 10ನೇ ಕ್ಲಾಸ್ ತಗೊಂಡಾದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆಯೋದು ತುಂಬಾ ಕಷ್ಟನಾ, ಅಥವಾ ಮಾಡೋ ಅವಶ್ಯಕತೆ ಇದೆಯಾ? ಅಂದ್ರೆ ಕೃಷ್ಣ ಅಥವಾ ವಿಷ್ಣುವಿನ ಹತ್ರ ಬಂದಾದ್ಮೇಲೆ ಬೇರೆ ದೇವತೆಗಳ ಆರಾಧನೆ ಅವಶ್ಯಕತೆ ಇಲ್ಲ. ಕೆಲವರಿಗೆ ಭಯ, ಅಯ್ಯೋ ನಾನು ಇಷ್ಟೊಂದು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರೋದು ಬಿಟ್ಬಿಟ್ರೆ ಅವ್ರಿಗೆ ಕೋಪ ಬರಲ್ವ ನಮ್ಮ ಮೇಲೆ? ಇಲ್ಲ. ಹಾಗಾಗಿ ದೇವತೆಗಳ ಆರಾಧನೆ ಅವಶ್ಯಕತೆ ಇಲ್ಲ. ತಕ್ಷಣವೇ ಪರಮಪ್ರಭು ಭಕ್ತನ ಹೃದಯದಲ್ಲಿ ಸ್ಥಿತನಾಗೋಗ್ತಾನೆ ಭಾಗವತವನ್ನ ಓದೋದ್ರಿಂದ. ಚೈತನ್ಯ ಮಹಾಪ್ರಭುಗಳು ಹಾಗಾಗಿ ಇದನ್ನ ಅಮಲ ಪುರಾಣ ಅಂದ್ರೆ ದೋಷವಿಲ್ಲದೆ ಇರುವಂತಹ ಪುರಾಣ ಅಂತ ಅವರು ಇದನ್ನ ಬೇರೆ ಪುರಾಣಗಳಿಂದ ಭಿನ್ನವಾಗಿಸಿದ್ದಾರೆ. ಇದು ಇದರ ಒಂದು ವಿಶೇಷ ಸ್ಥಾನ. ಮತ್ತೆ ಇವಾಗ ಈ ಭಾಗವತವನ್ನ ಹೇಗೆ ಶ್ರವಣ ಮಾಡಬೇಕು ಅನ್ನೋದ್ರ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ರತೆಯಿಂದ, ನಮ್ರ ಸ್ವಭಾವದಿಂದ, ಸಮರ್ಪಣಾ ಭಾವದೊಂದಿಗೆ ನಾವು ಅಧ್ಯಯನ ಮಾಡಬೇಕು. ನಮಗೆ ಎಲ್ಲ ಗೊತ್ತು ಅನ್ನೋ ಒಂದು ಅಹಂಕಾರದೊಂದಿಗೆ ನಾವು ಭಾಗವತವನ್ನ ಅರ್ಥ ಓದಿದ್ರೆ ಏನೂ ಅರ್ಥ ಆಗಲ್ಲ. ಯಾವ ಜ್ಞಾನೋದಯವೂ ಬರೋದಿಲ್ಲ ಅವಾಗ. ಮತ್ತೆ ಇಲ್ಲಿ ಒಂದು ವಿಶೇಷವಾದ ಪದವನ್ನ ಉಪಯೋಗಿಸಿದ್ದಾರೆ, ಸೂಕ್ತವಾದ ಮಾರ್ಗದರ್ಶನ. ಶುಶ್ರೂಷು ಅಂದ್ರೆ ಸೂಕ್ತವಾದ ಮಾರ್ಗದರ್ಶನದಡಿಯಲ್ಲಿ ನಾವು ಭಾಗವತವನ್ನು ಓದ್ಬೇಕು. ನಮಗೆ ಮೊಟ್ಟ ಮೊದಲ ಮಾರ್ಗದರ್ಶನ ಪ್ರಭುಪಾದರದು.
ಯಾಕಂದ್ರೆ ನಾವು ಅವರ ಭಾವಾರ್ಥಗಳನ್ನ ಓದ್ತಾ ಇದೀವಿ. ಎರಡನೇ ಮಾರ್ಗದರ್ಶನ, ನಮಗೆ ಮಾರ್ಗದರ್ಶನ ನೀಡ್ತಾ ಇರುವಂತ ಭಕ್ತರಿಂದ ನಾವು ಶ್ರವಣ ಮಾಡ್ಬೋದು. ಆದ್ರೆ ಈ ರೀತಿ ಶ್ರವಣ ಮಾಡ್ಬೇಕು, ವಾಕ್ಯ 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 ಓದಿ ಅದನ್ನ ವಿವರಣೆ ಮಾಡ್ಬೇಕು. ಸೊ ಅದು ಕೂಡ ಸೂಕ್ತವಾದ ಮಾರ್ಗದರ್ಶನದ ಅಡಿಯಲ್ಲಿ ಶ್ರವಣ ಮಾಡೋದು. ಹಾಗಾಗಿ ಈ ಭಾಗವತವನ್ನ ಓದೋದಕ್ಕೆ ನಿಮಗೆ ಮಾರ್ಗ ವಿಧಾನ ಹೇಗೆ ಅಂದ್ರೆ, ನಾನಿವಾಗ ಕ್ಲಾಸಲ್ಲಿ ನಾನು ಏನು ಚರ್ಚೆ ಮಾಡ್ತೀನೋ ಅದನ್ನ ನೀವು ಹೋಗಿ ಮತ್ತೆ ಇನ್ನೊಂದ್ಸತಿ ಓದಿ, ಅವಾಗ ವಿಷಯ ಇನ್ನೂ ಸ್ಪಷ್ಟವಾಗತ್ತೆ. ಅಥವಾ ಇನ್ನೂ ಏನಾದ್ರು ಪ್ರಶ್ನೆಗಳಿದೆ ಅಂದ್ರೆ ಆಮೇಲೆ ಮತ್ತೆ ಬಂದು ಕೇಳ್ಬೋದು. ಆದ್ರೆ ಸುಮ್ನೆ ಇಲ್ಲಿ ಕ್ಲಾಸ್ಗೆ ಅಟೆಂಡ್ ಮಾಡ್ತಾ ಇದೀರಾ, ಕೇಳಿಸ್ಕೊತಾ ಇದೀರಾ ಅಂದ್ರೆ ಭಾಗವತ ನಿಮ್ಮ ಹತ್ರ ಇಲ್ವೂ ಇಲ್ಲ, ಭಾಗವತ ಓದೋದು ಇಲ್ಲ ಅಂದ್ರೆ ಪ್ರಯೋಜನ ಆಗತ್ತೆ, ಆದ್ರೆ ಸಂಪೂರ್ಣ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಯಾರ ಹತ್ರ ಭಾಗವತ ಇಲ್ವೋ, ನೀವು ಯಾರ ಮಾರ್ಗದರ್ಶನದ ಅಡಿಯಲ್ಲಿ ಭಕ್ತಿ ಮಾಡ್ತಾ ಇದೀರೋ ಅವ್ರನ್ನ ಸಂಪರ್ಕ ಮಾಡಿ ಭಾಗವತವನ್ನ ನಿಮ್ಮ ಮನೆಗೆ ಬರಿ ಮಾಡ್ಕೊಳ್ಳಿ. ಭಾಗವತವನ್ನ ಖರೀದಿಸಿ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಭಾಗವತ ಭಗವಂತನ ಸಾಹಿತ್ಯಿಕ ಅವತಾರ. ಭಗವಂತನನ್ನ ನಾವು ಖರೀದಿಸಕ್ಕಾಗಲ್ಲ, ಬರಮಾಡ್ಕೋಬಹುದು, ಪ್ರಾರ್ಥನೆ ಮಾಡ್ಬೋದಪ್ಪ, ಭಗವಂತ ನಮ್ಮ ಮನೆಗೆ ಬಾಪ, ನಮ್ಮ ಮನೆಯಲ್ಲಿ ಭಾಗವತ ರೂಪದಲ್ಲಿ ನೆಲೆಸು. ಹೌದು, ಅದಕ್ಕೆ ಏನೋ ಹಣವನ್ನ ಕೊಡ್ಬೇಕು, ಅದು ದಾನವನ್ನ ಮಾಡಿ ಭಗವಂತನ ಸೇವೆಯನ್ನ ಮಾಡಿ ಭಗವಂತನ ಮನೆಗೆ ಬರಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಇದನ್ನ ಓದ್ತಾ ಜೊತೆಗೆ ನೀವು ಅದನ್ನ ಓದಿದ್ರೆ ನಿಮ್ಗೆ ಅವಾಗ ಗೊತ್ತಾಗತ್ತೆ. ಯಾಕಂದ್ರೆ ನಾವು ಇವಾಗ ಇಂಗ್ಲಿಷ್ ಇಂದ ನೇರವಾಗಿ ಟ್ರಾನ್ಸ್ಲೇಟ್ ಮಾಡ್ತಾ ಇದೀನಿ, ನಾನು ಕನ್ನಡದಿಂದ ಓದ್ತಾ ಇಲ್ಲ, ಯಾಕಂದ್ರೆ ಅದ್ರಲ್ಲಿ ಸಾಕಷ್ಟು ತಾತ್ವಿಕ ಸಮಸ್ಯೆಗಳಿವೆ. ಸೊ ನಾನು ಇದನ್ನ ವಿವರಣೆ ಕೊಟ್ಟಿರೋದನ್ನ ಓದಾದ್ಮೇಲೆ ನೀವು ಓದಿದ್ರೆ ನಿಮಗೆ ಸ್ವಲ್ಪ ಸ್ಪಷ್ಟತೆ ಬರುತ್ತೆ. ಇಲ್ಲಿ ಹೇಳ್ತಾ ಇದ್ರೆ, ಒಬ್ಬ ವ್ಯಕ್ತಿ ಈ ಅಲೌಕಿಕ ಸಂದೇಶವನ್ನ ಶ್ರವಣ ಮಾಡೋದಕ್ಕೆ ಬಹಳ ಕುತೂಹಲಿಯಾಗಿರ್ಬೇಕಂತೆ, ಬಹಳ ಕುತೂಹಲ ಇರ್ಬೇಕು. ಇದೇ ಈ ರೀತಿ ಪ್ರಾಮಾಣಿಕತೆಯಿಂದ ಶ್ರವಣ ಮಾಡೋದೇ ಭಾಗವತವನ್ನು ಓದೋದಕ್ಕೆ ಬೇಕಾಗಿರೋ ಮೊದಲ ಈ ಅರ್ಹತೆ, ಪ್ರಾಮಾಣಿಕ ಶ್ರವಣ. ಅದೇ ಕಡಿಮೆ ಭಾಗ್ಯವಂತರು, ಅವರು ಭಾಗವತ ಶ್ರವಣ ಮಾಡೋದಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲ. ಶ್ರವಣ ಪ್ರಕ್ರಿಯೆ ಬಹಳ ಸರಳ, ಆದರೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಕಷ್ಟ. ಇದು ಬಹಳ ಮುಖ್ಯ. ಅದಕ್ಕೆ ನಾನು ಹೇಳಿದಲ್ಲ, ಎಲ್ಲರೂ ಒಂದು ಪುಸ್ತಕ ಇಟ್ಕೋಬೇಕು. ಕ್ಲಾಸಲ್ಲಿ ನಾವು ಏನು ಮುಖ್ಯವಾದ ವಿಷಯಗಳನ್ನ ಚರ್ಚೆ ಮಾಡ್ತೀವೋ ಅದನ್ನ ಬರ್ಕೋಬೇಕು. ಬರ್ಕೊಂಡು ನಿಮ್ಮ ಜೀವನದಲ್ಲಿ ಯಾವುದನ್ನ ಅಳವಡಿಸ್ಕೋಬೇಕು ಅದನ್ನ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. ಆಗ ಮಾತ್ರ ನಮ್ಗೆ ಭಾಗವತದ ಸಂಪೂರ್ಣ ಲಾಭ ಸಿಗುತ್ತೆ, ಸಂಪೂರ್ಣ ಲಾಭ. ಅರೆ ಯಾರು ದುರಾದೃಷ್ಟವಂತರೋ ಅವ್ರಿಗೆ ಕಾಡ್ ಹರಟೆ ಹೊಡೆಯೋದಕ್ಕೆ, ಬೇಡದೆ ಇರೋ ರಾಜಕೀಯ ಸಾಮಾಜಿಕ ವಿಷಯಗಳನ್ನ ಶ್ರವಣ ಮಾಡೋದಕ್ಕೆ ಸಮಯ ಇದೆ, ನ್ಯೂಸ್ ಅನ್ನ ಕೇಳೋದಕ್ಕೆ ಸಮಯ ಇದೆ. ಆದ್ರೆ ಭಕ್ತರ ಸಂಘದಲ್ಲಿ ಭಾಗವತ ಶ್ರವಣ ಮಾಡಕ್ಕೆ ಬನ್ನಿ ಅಂದ್ರೆ, ಓ ಇಲ್ಲಪ್ಪ ಸಮಯ ಇಲ್ಲ, ಹಿಂಜರಿತಾರೆ. ಇನ್ನು ಕೆಲವೊಮ್ಮೆ ಈ ವೃತ್ತಿಪರ ಭಾಗವತ ಪ್ರವಚನಕಾರರಿದ್ದಾರೆ. ವೃತ್ತಿಪರ ಅಂದ್ರೆ ಅವರು ದುಡ್ಡು ಕೊಟ್ಟು ಭಾಗವತ ಹೇಳ್ತಾರೆ, ಅಂತವರಿಂದ ಶ್ರವಣ ಮಾಡ್ಲೇಬಾರದು. ಅವರು ನೇರವಾಗಿ ಭಗವಂತನ 10ನೇ ಸ್ಕಂದ, ಭಗವಂತನ ರಾಸಲೀಲೆ ಈ ಅಧ್ಯಾಯಗಳಿಗೆ ಧುಮುಕು ಕೊಡ್ತಾರೆ. ಇದು ತಪ್ಪು. ಯಾಕಂದ್ರೆ ಆ ಹಂತಕ್ಕೆ ಹೋಗೋದಕ್ಕೆ ನಮ್ಮ ಹೃದಯ ಸಂಪೂರ್ಣವಾಗಿ ಪರಿಶುದ್ಧವಾಗಿರ್ಬೇಕು. ಅದು ಕ್ರಮೇಣವಾಗಿ ನಾವು ಭಾಗವತವನ್ನ 1ನೇ ಶ್ಲೋಕದಿಂದ ಶುರು ಮಾಡಿ 10ನೇ ಸ್ಕಂದಕ್ಕೆ ಹೋಗೋ ತನಕ ಹೆಚ್ಚು ಕಡಿಮೆ ಸಾಕಷ್ಟು ಪರಿಶುದ್ಧತೆ ಆಗಿರತ್ತೆ. ಇಲ್ಲ ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳಕಾಗತ್ತೆ? ಅದಕ್ಕೆ ಪ್ರಭುಪಾದ ಬರಿತಾ ಇದ್ರೆ, ಪ್ರಾರಂಭದಿಂದ ನಾವು ಭಾಗವತ ಶ್ರವಣ ಮಾಡ್ಬೇಕು. ಯಾರು ಈ ಒಂದು ಕೃತಿಯನ್ನ ಅರ್ಥ ಮಾಡ್ಕೊಳಕ್ಕೆ ಯೋಗ್ಯರು ಬಹಳ ಬಹಳ ಪುಣ್ಯ ಕಾರ್ಯಗಳನ್ನ ಮಾಡಾದ್ಮೇಲೆ ಒಬ್ಬ ವ್ಯಕ್ತಿ ಈ ಹಂತಕ್ಕೆ ಬರ್ತಾನಂತೆ, ಭಾಗವತವನ್ನು ಓದಿ ಅರ್ಥ ಮಾಡ್ಕೊಳ್ಳೋ ಹಂತಕ್ಕೆ. ಮತ್ತೆ ಯಾರಾದ್ರೂ ಒಬ್ಬ ಬುದ್ಧಿವಂತ ವ್ಯಕ್ತಿ ಇದ್ರೆ, ಮತ್ತೆ ಅವನು ಸಾಕಷ್ಟು ಯೋಚನಾ ಶಕ್ತಿಯೊಂದಿಗೆ ಭಾಗವತವನ್ನ ಅಧ್ಯಯನ ಮಾಡ್ತಾ ಇದ್ರೆ, ವ್ಯಾಸದೇವರು ಅವನಿಗೆ ಇಲ್ಲಿ ಭರವಸೆನ ನೀಡ್ತಾ ಇದ್ದಾರೆ, ಖಂಡಿತವಾಗಿಯೂ ಅಂತ ವ್ಯಕ್ತಿ ಪರಮ ಪುರುಷನ ಸಾಕ್ಷಾತ್ಕಾರವನ್ನ ಪಡ್ಕೋತಾರೆ. ಅಂದ್ರೆ ನಾವು ಶ್ರವಣ ಮಾಡ್ತಿರುವಾಗ ಯೋಚನೆ ಮಾಡ್ತಾ ಇರ್ಬೇಕು, ಪ್ರಶ್ನೆಗಳು ಬರ್ಬೇಕು, ಪ್ರಶ್ನೆಗಳು ಕೇಳ್ಬೇಕು, ನಮ್ರತೆಯಿಂದ ಪ್ರಶ್ನೆಗಳು ಕೇಳ್ಬೇಕು. ಈ ರೀತಿ ಮಾಡುವಂತ ವ್ಯಕ್ತಿ ಅವನು, ವ್ಯಾಸದೇವರು ಹೇಳ್ತಾ ಇದ್ರೆ, ಅವನು ಖಂಡಿತವಾಗಿಯೂ ಭಾಗವತ ಶ್ರವಣದಿಂದ ನೇರವಾಗಿ ಪ್ರಭುವಿನ ಸಾಕ್ಷಾತ್ಕಾರವನ್ನು ಪಡ್ಕೋತಾನೆ. ವೇದಗಳಲ್ಲಿ
ಬೇರೆ ಬೇರೆ ಪರಿಪೂರ್ಣತೆ ಪಡ್ಕೊಳ್ಳೋಕ್ಕೆ ಬೇರೆ ಬೇರೆ ಹಂತಗಳಿವೆ, ಸಾಕ್ಷಾತ್ಕಾರದ ಹಂತಗಳು. ಇದ್ಯಾವುದೂ ಇಲ್ಲದೆ ಆ, ಒಬ್ಬ ವ್ಯಕ್ತಿ ನೇರವಾಗಿ ಪರಮಹಂಸನ ಹಂತಕ್ಕೆ ಹೋಗ್ಬೋದು. ಅದಕ್ಕೆ ಯೋಗ್ಯತೆಯನ್ನು ಸುಮ್ಮನೆ ಈ ಭಾಗವತ ಸಂದೇಶವನ್ನ ಶ್ರವಣ ಮಾಡಕ್ಕೆ ಒಪ್ಕೊಂಡ್ರೆ ಸಾಕಂತೆ. ಇವಾಗ ಈ ಶ್ಲೋಕದಲ್ಲಿ ನಾವು ಹೇಳಿದ್ವಿ, ಪರಮ ನಿರ್ಮತ್ಸರಾಣಾಂ ಸತಾಂ. ಯಾರು ನಿರ್ಮತ್ಸರಿ, ಯಾರಿಗೆ ಅಸೂಯೆ ಇಲ್ವೋ ಅಂತಹ ಪರಮಹಂಸರಿಗೆ ಭಾಗವತ. ಅರೆ ನಾವು ಪರಮಹಂಸರಲ್ಲ. ಅರೆ ಪ್ರಭುಪಾದರು ಈ ಒಂದು ವಾಕ್ಯದಲ್ಲಿ ಆ ಯೋಗ್ಯತೆ ಏನು ಅಂತ ಹೇಳ್ತಾ ಇದಾರೆ. ಸುಮ್ಮನೆ ನಾವು ಭಾಗವತ ಶ್ರವಣ ಮಾಡಕ್ಕೆ ನಮಗೆ ಉತ್ಸಾಹ ಇರಬೇಕು, ಕುತೂಹಲ ಇರಬೇಕು ಅಷ್ಟೇ. ಸರಿ, ನಾನು ಪ್ರತಿನಿತ್ಯ ಶ್ರವಣ ಮಾಡ್ತೀನಿ ಅಂತ ಸುಮ್ಮನೆ ನಾವು ಒಪ್ಕೊಳ್ಳೋದ್ರಿಂದಲೇ ನಾವು ಪರಮಹಂಸರ ಒಂದು ಯೋಗ್ಯತೆಯನ್ನ ಪಡ್ಕೊಂಡ್ ಬಿಡ್ತೀವಿ, ಭಾಗವತ ಶ್ರವಣ ಮಾಡಕ್ಕೆ ಅರ್ಹತೆಯನ್ನ ಪಡ್ಕೊಂಡ್ ಬಿಡ್ತೀವಿ. ಹೀಗೆ ಭಾಗವತ ಬಹಳ ವಿಶೇಷವಾದದ್ದು. ಇಲ್ಲೆಲ್ಲ ನಮ್ಮ ತಾಪತ್ರಯಗಳನ್ನ ನಿರ್ಮೂಲ ಮಾಡುವಂತದ್ದು. ಇದನ್ನ ಅಧ್ಯಯನ ಮಾಡೋದ್ರಿಂದ ಭಗವಂತ ನಮ್ಮ ಹೃದಯದಲ್ಲಿ ಬಂದು ನೇರವಾಗಿ ನೆಲೆಸ್ಬಿಡ್ತಾನೆ. ಇಂಥ ಅವಕಾಶ ನಮಗೆ ಬೇರೆ ಯಾವ ಗ್ರಂಥದಲ್ಲೂ ಇಲ್ಲ, ಬೇರೆ ಯಾವ ಪುರಾಣದಲ್ಲೂ ಇಲ್ಲ. ಎಷ್ಟೊಂದ್ ಜನ ಅದು ಇದು ಅಂತ ಏನೇನೋ ಓದ್ತಾರೆ. ಕಲಿಯುಗದಲ್ಲಿ ಇದು ಯಾವ ಅವಶ್ಯಕತೆನೂ ಇಲ್ಲ. ಸುಮ್ಮನೆ ಭಾಗವತವನ್ನ ಪ್ರತಿದಿನ ಓದೋರು ಭಗವತ್ ಸಾಕ್ಷಾತ್ಕಾರವನ್ನು ಪಡ್ಕೊಂಡ್ಬಿಡ್ತಾರೆ. ಓಕೆ, ಸೊ ಇದು 2ನೇ ಶ್ಲೋಕ. 3ನೇ ಶ್ಲೋಕ ಇದು ಪ್ರಾರಂಭ ಮಾಡ್ತೀವಿ ಅಷ್ಟೇ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ತುಂಬಾ ಸುಂದರವಾದದ್ದು. ನಿಗಮ ಕಲ್ಪತರೋ ಗಲಿತಂ ಫಲಂ. ನಿಗಮ ಅಂದ್ರೆ ವೈದಿಕ ಸಾಹಿತ್ಯ. ಕಲ್ಪತರು ಕಲ್ಪತರು ಅಂದ್ರೆ ಎಲ್ಲ ಆಸೆಯನ್ನ ಪೂರೈಸುವಂತಹ ವೃಕ್ಷ, ಕಲ್ಪ ವೃಕ್ಷ. ಭಾಗವತ ಏನು? ಗಲಿತಂ ಫಲಂ, ಸಂಪೂರ್ಣವಾಗಿ ಪರಿಪಕ್ವವಾಗಿರುವಂತಹ ಹಣ್ಣು ಭಾಗವತ. ವೈದಿಕ ಸಾಹಿತ್ಯಗಳ ಪರಿಪಕ್ವವಾದ ಹಣ್ಣು. ಹಾಗಾಗಿ ಇಲ್ಲಿ ಹೇಳ್ತಾ ಇದಾರೆ, ಭುವಿ ಭಾವುಕಾಹ. ಭೂಮಿಯ ಮೇಲಿರುವಂತ ಭಾವುಕಾಹ. ಭಾವುಕ ಅಂದ್ರೆ ಬಹಳ ಎಕ್ಸ್ಪರ್ಟ್ ಮತ್ತೆ ಚಿಂತನಾಶೀಲ ವ್ಯಕ್ತಿಗಳು. ಭಾವುಕಾಹ ಪ್ರಭುಪಾದರು ಈ ರೀತಿ ಅನುವಾದ ಮಾಡ್ತಾ ಇದ್ದಾರೆ. ಬಹಳ ದಕ್ಷರು ಮತ್ತೆ ಚಿಂತನಾಶೀಲ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ ಭಾಗವತವನ್ನ ಆಸ್ವಾದಿಸಿ. ಯಾಕೆಂದ್ರೆ ಭಾಗವತ ಎಲ್ಲಾ ವೈದಿಕ ಸಾಹಿತ್ಯಗಳ ಪರಿಪಕ್ವ ಫಲ. ಮತ್ತೆ ಇದು ಶ್ರೀ ಶುಕದೇವ ಗೋಸ್ವಾಮಿ ಅವರ ತುಟಿಗಳಿಂದ ಪದ್ಮಮುಖದಿಂದ ಅದು ಬಂದಿದ್ರಿಂದ ಈ ಹಣ್ಣು ಇನ್ನಷ್ಟು ರುಚಿಕರವಾಗೋಗಿದೆ. ಆಗ್ಲೇ ಅದು ರುಚಿಕರವಾಗಿತ್ತು ಅಮೃತ ಸದೃಶ ರಸದೊಂದಿಗೆ. ಎಲ್ಲರೂ ಅದನ್ನ ಆಸ್ವಾದಿಸಬಹುದಾಯ್ತು. ಆದ್ರೆ ಇವರ ಬಾಯಿಂದ ಬಂದಿದ್ದರಿಂದ ಇದು ಇನ್ನಷ್ಟು ರುಚಿಕರವಾಗೋಗಿದೆ. ಮತ್ತೆ ಎಲ್ಲರಿಗೂ, ಮುಕ್ತಾತ್ಮರಿಗೂ ಕೂಡ ಭಾಗವತ ಒಂದು ಆಸ್ವಾದವನ್ನ ನೀಡುತ್ತೆ, ರುಚಿಯನ್ನ ನೀಡುತ್ತೆ. ಪಿಬತ ಅಂತಾರೆ. ಪಿಬತ ಅಂದ್ರೆ ಏನು? ಕುಡಿಬೇಕು. ಪಿಬತ ಭಾಗವತಂ ರಸಂ. ಇವಾಗ ಯಾವ್ದಾದ್ರು ಒಂದು ಹಣ್ಣಿದೆ, ಇಲ್ಲಿ ಪರಿಪಕ್ವ ಫಲ ಅಂದ್ರು. ಒಂದು ಹಣ್ಣಿದೆ, ಹಣ್ಣನ್ನ ನಾವು ಕುಡಿತೀವೋ ತಿಂತೀವೋ? ಹಣ್ಣನ್ನ ತಿಂತೀವಿ. ಆದ್ರೆ ಈ ಹಣ್ಣು ವಿಶೇಷವಾದದ್ದು. ಎಷ್ಟು ಹಣ್ಣಾಗೋಗಿದೆ ಅಂದ್ರೆ ರಸ ಆಗೋಗಿದೆ ಅದು. ಭೌತಿಕ ಜಗತ್ತೇನೆ ತುಂಬಾ ಹಣ್ಣಾಗಿರೋದು ಕೊಳ್ತೋಗ್ಬಿಡುತ್ತೆ. ಆದ್ರೆ ಇದು ಆಧ್ಯಾತ್ಮಿಕ ವಿಷಯ. ತುಂಬಾ ಹಣ್ಣಾಗಿರೋದು ಎಷ್ಟು ಹಣ್ಣಾಗೋಗಿದೆ ಅಂದ್ರೆ ಅದು ಹಣ್ಣೇ ಉಳ್ದಿಲ್ಲ, ಬರೀ ರಸ ಆಗ್ಬಿಟ್ಟಿದೆ ಅದು. ಜ್ಯೂಸ್ ಬಾಟ್ಲಲ್ಲಿ ಬರ್ತಲ್ಲ ಆ ರೀತಿ. ಅಂದ್ರೆ ಅಷ್ಟು ಆತ್ಮಕ್ಕೆ ಆನಂದವನ್ನ ಕೊಡುವಂತ ವಿಷಯ. ಹಾಗಾಗಿ ಇದನ್ನ ಕುಡಿಬೇಕು. ಈ ಕುಡಿಯೋ ವಿಷಯ ಏನು? ಇನ್ನೊಂದು ಒಂದು ಜ್ಯೂಸು ಗ್ಲಾಸ್ ಅಲ್ಲಿ ಇದೆ ಜ್ಯೂಸು. ನಾವಿವಾಗ ಅದರಲ್ಲಿ ಬೆರಳಾಕ್ಬಿಟ್ಟು ಒಂದು ತೊಟ್ಟು ತಗೊಂಡು ಬಾಯಿಗೆ ಹಾಕೊಂಡ್ರೆ ನಮ್ಗೆ ರುಚಿ ಗೊತ್ತಾಗತ್ತಾ ಅಥವಾ ನಾವು ತೃಪ್ತರಾಗ್ತೀವೋ? ಇಲ್ಲ. ಗ್ಲಾಸ್ ತಗೋಬೇಕು, ಘಟ 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 ಕುಡಿಬೇಕು, ಅವಾಗ್ಲೇ ರುಚಿ. ಅದೇ ರೀತಿ ಭಾಗವತವನ್ನ ನಾವು ಒಂದು ಚೂರು ಇಲ್ಲಿ, ಒಂದು ಚೂರು ಅಲ್ಲಿ, ಇವತ್ತೊಂದು ಪ್ಯಾರಾಗ್ರಾಫ್ ಓದ್ದೆ, ಇವತ್ತೊಂದು ಪೇಜ್ ಓದ್ದೆ, ಇವತ್ತು ಅರ್ಧ
ಈ ತರ ಓದಿದ್ರೆ ಏನು ಪ್ರಯೋಜನ ಆಗಲ್ಲ. ಭಾಗವತವನ್ನ ಕುಡಿಬೇಕು ನಾವು, ಅಂದ್ರೆ ಸತತವಾಗಿ ನಿತ್ಯಂ ಭಾಗವತ ಸೇವೆ. ಎಷ್ಟು ಸಮಯ ಕೊಡಕ್ಕಾಗತ್ತೋ ಭಾಗವತ ಅಧ್ಯಯನಕ್ಕೆ ಅಷ್ಟು ಕೊಡ್ಬೇಕು. ಆಗ ನಾವು ಅದರ ರುಚಿಯನ್ನ ಆಸ್ವಾದಿಸ್ತೀವಿ. ಇನ್ನೊಂದು ಮುಖ್ಯವಾದದ್ದು ಇಲ್ಲಿ ಯಾಕೆ ಹೇಳ್ತಾ ಇದ್ರೆ, ಶುಕದೇವ ಗೋಸ್ವಾಮಿಯವರ ಬಾಯಿಂದ ಬಂದಿರುವಂತ ಭಾಗವತ ಇನ್ನಷ್ಟು ರುಚಿಕರವಾಗಿದೆ. ಯಾಕಂದ್ರೆ ಭಕ್ತರು ಭಾಗವತವನ್ನ ಓದಿದಾಗ ಪ್ರತಿಯೊಬ್ರು ಕೂಡ ಬೇರೆ ಬೇರೆ ಸಾಕ್ಷಾತ್ಕಾರಗಳನ್ನ ಅನುಭವಿಸ್ತಾರೆ. ಮತ್ತೆ ಅವರು ಅದನ್ನ ಭಾಗವತವನ್ನು ವಿವರಿಸ್ತಿರುವಾಗ ತಮ್ಮ ಭಾವದೊಂದಿಗೆ ವಿವರಿಸ್ತಾರೆ. ಅದು ಅವರ ಭಾವದೊಂದಿಗೆ ಮಿಶ್ರಿತವಾಗಿ ಹೋಗುತ್ತೆ ಭಾಗವತ. ಅವರ ಭಕ್ತಿ ಭಾವದೊಂದಿಗೆ ಮಿಶ್ರಿತವಾದಾಗ ಆ ಹಣ್ಣಿನ ಸ್ವಾದ ಇನ್ನಷ್ಟು ಹೆಚ್ಚಾಗೋಗುತ್ತೆ. ಇವಾಗ ಇದಕ್ಕೆ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇವಾಗ ಉದಾಹರಣೆಗೆ ಭಗವದ್ಗೀತೆ ಓದ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಭಗವದ್ಗೀತೆ ಯೋಗಕ್ಷೇಮಂ ವಹಾಮ್ಯಂ ಅಂತ ಹೇಳುತ್ತೆ. ನಾನು ಭಕ್ತರಿಗೆ ಅವರ ಬಳಿ ಇರೋದನ್ನ ರಕ್ಷಿಸ್ತೀನಿ, ಏನಿಲ್ವೋ ಅದು ಕೊಡ್ತೀನಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಆದ್ರೆ ಇದನ್ನ ನಾವು ಪ್ರಭುಪಾದರಂತಹ ಅಥವಾ ಬಹಳಷ್ಟು ಶರಣಾಗತರಾಗಿರುವಂತಹ ಈ ಶ್ಲೋಕವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂತಹ ಭಕ್ತರಿಂದ ನಾವು ಈ ಶ್ಲೋಕವನ್ನು ಶ್ರವಣ ಮಾಡಿದಾಗ ಆ ಶ್ಲೋಕದೊಂದಿಗೆ ಅವರು ತಮ್ಮ ಜೀವನದ ಅನುಭವವನ್ನು ಕೂಡ ಹಂಚ್ಕೋತಾರೆ. ಅವಾಗೇನಾಗತ್ತೆ, ಆ ಶ್ಲೋಕ ಇನ್ನು ನಮಗೆ ಸ್ವೀಕಾರ ಮಾಡೋದಕ್ಕೆ, ಕುಡಿಯೋದಕ್ಕೆ ಅದು ಇನ್ನೂ ನಮಗೆ ಚೆನ್ನಾಗಿ ಅನ್ಸುತ್ತೆ. ನಾವೇ ಓದಿದಾಗ ಅಯ್ಯಪ್ಪ ಹೆಂಗಪ್ಪ ಸಾಧ್ಯ ಈ ರೀತಿ ಶರಣಾಗತರಾಗಕ್ಕೆ ಅಂತ ಅನ್ಸ್ಬೋದು. ಆದ್ರೆ ಯಾವಾಗ ಅಂತಹ ಭಕ್ತರು ಹೇಳ್ತಾರೋ ಅವಾಗ ಅದು ಇನ್ನೂ ನಮಗೆ ರುಚಿಕರವಾಗೋಗುತ್ತೆ. ಓ, ನಿಜವಾಗ್ಲೂ ಸತ್ಯ ಇದು, ಕೃಷ್ಣ ನಿಜವಾಗ್ಲೂ ರಕ್ಷಿಸ್ತಾನೆ. ನಾನು ನಂಬಿಕೆ ಮತ್ತೆ ಅವರ ಜೀವನದ ಅನುಭವದಲ್ಲಿ ಭಗವಂತನ ಅವರ ಮೇಲಿರುವಂತಹ ಕೃಪೆ, ಪ್ರೀತಿ, ಇವೆಲ್ಲವನ್ನ ನಾವು ಶ್ರವಣ ಮಾಡಿದಾಗ ಅದು ಭಕ್ತಿಯನ್ನು ಶ್ರವಣ ಮಾಡ್ತಾ ಇದೀವಿ, ಅವರ ಭಕ್ತಿಯ ಬಗ್ಗೆ ಶ್ರವಣ ಮಾಡ್ತಾ ಇದೀವಿ. ಅವಾಗ ಅದರ ರುಚಿಯೇ ಬೇರೆ. ಅದಕ್ಕೆ ಸಾಕ್ಷಾತ್ಕಾರಿತ ಭಕ್ತರಿಂದ ಶ್ರವಣ ಮಾಡ್ಬೇಕು. ಇವಾಗ ಒಂದೊಂದ್ಸತಿ ದೇವಸ್ಥಾನಗಳಲ್ಲಿ ಬಹಳ ಹಿರಿಯ ಭಕ್ತರು ಬರ್ತಾರೆ, ಬಹಳ ವರ್ಷಗಳಿಂದ ಬಹಳ ಚೆನ್ನಾಗಿ ಭಕ್ತಿಯನ್ನ ಮಾಡ್ತಾ ಇರುವಂತವ್ರು. ಅವರಿಂದ ಶ್ರವಣ ಮಾಡ್ಬೇಕು. ಅವರ ಅನುಭವಗಳನ್ನ ಕೇಳಿದಾಗ ನಮಗೆ ಸಂತೋಷ ಆಗತ್ತೆ. ಓ, ಭಕ್ತಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮಧುರವಾದದ್ದು. ಕೃಷ್ಣ ಎಷ್ಟು ಚೆನ್ನಾಗಿ ತನ್ನ ಭಕ್ತರನ್ನ ಪ್ರೀತಿಸ್ತಾನೆ, ಭಕ್ತರು ಎಷ್ಟು ಚೆನ್ನಾಗಿ ಕೃಷ್ಣನನ್ನ ಪ್ರೀತಿಸ್ತಾರೆ. ಈ ವಿಷಯಗಳು ಕೇಳಕ್ಕೆ ಸಿಕ್ಕಾಗ ನಮಗೆ ಸಂತೋಷವಾಗತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಶುಕದೇವ ಗೋಸ್ವಾಮಿ ಅವರು ಭಾಗವತದಲ್ಲಿ ತಮ್ಮ ಭಾವವನ್ನ ವ್ಯಕ್ತಪಡಿಸಿದ್ದಾರೆ. ನಿಜವಾಗ್ಲೂ ಒಂದು ರೀತಿಯಲ್ಲಿ ಯೋಚನೆ ಮಾಡ್ಬೇಕಂದ್ರೆ ಶುಕದೇವ್ ಗೋಸ್ವಾಮಿ ಅವರು ಎಂತಹ ಶ್ರೇಷ್ಠ ಭಕ್ತರಾಗಿದ್ರು ಅಂದ್ರೆ ಅವ್ರಿಗೆ ಕೃಷ್ಣನ ಬಹಳ ಆತ್ಮೀಯ ಲೀಲೆಗಳ ಬಗ್ಗೆ ಮಾತಾಡಕ್ಕೆ ಕೂಡ ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಕೃಷ್ಣನ ಗೌಪ್ಯ ಲೀಲೆಗಳ ಬಗ್ಗೆ ಅವರು ಹೆಚ್ಚು ವಿವರಣೆ ಕೊಡ್ಲಿಲ್ಲ ಭಾಗವತದಲ್ಲಿ. ಯಾಕಂದ್ರೆ ಆ ಒಂದು ಸಭೆಯಲ್ಲಿ ಎಲ್ಲಾ ತರ ಋಷಿ ಮುನಿಗಳಿದ್ರು, ಎಷ್ಟೊಂದ್ ಜನ ನಿರಾಕಾರವಾದಿಗಳಿದ್ರು, ಇನ್ನೊಂದು ಕರ್ಮ ಮೀಮಾಂಸಾ, ಬೇರೆ ತತ್ವ, ಈ ತತ್ವ ಆ ತತ್ವವನ್ನು ನಂಬೋರೆಲ್ಲ ಇದ್ರು. ಅವರೆಲ್ಲ ಆಗಿಲ್ದೇ ಇರೋರ ಮುಂದೆ ಭಗವಂತನ ಗೌಪ್ಯ ಲೀಲೆಗಳನ್ನ ವರ್ಣಿಸೋದ್ರಲ್ಲಿ ಏನು ಪ್ರಯೋಜನ? ಅವ್ರಿಗೆ ಅರ್ಥ ಆಗಲ್ಲ, ಬಾಯಿಗೆ ಬಂದಂಗ ಆಮೇಲೆ ಮಾತಾಡಿ ಅಪರಾಧವನ್ನ ಮಾಡ್ತಾರೆ ಅನ್ನೋ ಕಾರಣದಿಂದ ಶುಕದೇವ್ ಗೋಸ್ವಾಮಿ ಅವರು ತಮ್ಮ ಹೃದಯವನ್ನ ಸಂಪೂರ್ಣವಾಗಿ ಬಹಿರಂಗ ಮಾಡ್ಲೇ ಇಲ್ಲ. ಒಂದು ರೀತಿಯಲ್ಲಿ ಇದು ನಮ್ಮ ದುರಾದೃಷ್ಟ. ಇನ್ನೊಂದು ರೀತಿಯಲ್ಲಿ ನಮ್ಮ ಒಂದು ಕುತೂಹಲವನ್ನ ಹೆಚ್ಚಿಸುತ್ತೆ ಭಾಗವತ. ಓ, ಏನಿದು, ಇಡೀ ಭಾಗವತದಲ್ಲಿ ರಾಧಾರಾಣಿಯ ಹೆಸರೇ ಇಲ್ವಂತೆ. ಓ, ರಾಧಾರಾಣಿ ಅಷ್ಟು ಶ್ರೇಷ್ಠ, ರಾಧಾರಾಣಿಯ ಬಗ್ಗೆ ತಿಳ್ಕೊಳ್ಳೋಣ. ಹೀಗೆ ನಮಗೆ ಭಕ್ತಿಯಲ್ಲಿ ಇನ್ನೊಂದಷ್ಟು ಜ್ಞಾನವನ್ನ ಪಡ್ಕೊಳ್ಳಕ್ಕೆ ನಮಗೆ ಇನ್ನಷ್ಟು ಪ್ರೇರಣೆ ಸಿಗುತ್ತೆ ಭಾಗವತದಲ್ಲಿ. ಆದ್ರೆ ನಿಜವಾಗ್ಲೂ ಶುಕದೇವ್ ಗೋಸ್ವಾಮಿ ಅವರು ತಮ್ಮ ಭಕ್ತಿ ಭಾವವನ್ನ ವ್ಯಕ್ತಪಡಿಸಿದ್ರೆ ಅದರ ಆಸ್ವಾದನೆನೇ ಬೇರೆ ಆಗಿರ್ತಾ ಇತ್ತು, ಅದರ ರುಚಿನೇ ಬೇರೆ ಆಗಿರ್ತಾ ಇತ್ತು. ಓಕೆ, ಒಂದು ಪ್ಯಾರಾಗ್ರಾಫ್ ಓದೋಣ, ಅಷ್ಟೇ ಸಮಯ ಇರೋದು. ಹಿಂದಿನ 2 ಶ್ಲೋಕಗಳಲ್ಲಿ ಶ್ರೀಮದ್ ಭಾಗವತವೇ ಸರ್ವೋಚ್ಚ ಸಾಹಿತ್ಯ, ಎಲ್ಲಾ ಬೇರೆ ವೈದಿಕ ಸಾಹಿತ್ಯಗಳನ್ನ ಮೀರಿದೆ ಅದರ ಅಲೌಕಿಕ ಗುಣಗಳಿಂದ ಅನ್ನೋದನ್ನ ಸಾಬೀತುಪಡಿಸಲಾಗಿದೆ. ಇದು ಈ ಒಂದು ಸಾಹಿತ್ಯ ಎಲ್ಲಾ ಭೌತಿಕ ಚಟುವಟಿಕೆಗಳು, ಭೌತಿಕ ಜ್ಞಾನವನ್ನ ಮೀರಿರುವಂತದ್ದು. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಭಾಗವತ
ಒಂದು ಬಹಳ ಶ್ರೇಷ್ಠ ಸಾಹಿತ್ಯ ಮಾತ್ರ ಅಲ್ಲ, ಅದು ಎಲ್ಲಾ ವೈದಿಕ ಸಾಹಿತ್ಯಗಳ ಪರಿಪಕ್ವ ಫಲ ಅಂತ ಹೇಳ್ತಾ ಇದ್ದಾರೆ. ಬೇರೆ ಮಾತುಗಳಲ್ಲಿ ಹೇಳ್ಬೇಕಾದ್ರೆ ಇದು ಎಲ್ಲಾ ವೈದಿಕ ಜ್ಞಾನದ ಸಾರ. ಇದರಲ್ಲಿ ಹಾಲಿನ ಮೇಲೆ ಕ್ರೀಮ್ ಇರುತ್ತಲ್ಲ, ಕೆನೆ, ಅದು ಹಾಲಿನ ಸಾರ. ಅದೇ ರೀತಿ ಭಾಗವತ ಎಲ್ಲಾ ವೈದಿಕ ಜ್ಞಾನದ ಸಾರ. ಇದೆಲ್ಲವನ್ನ ಪರಿಗಣಿಸಿ ನಾವೇನ್ ಮಾಡ್ಬೇಕು, ಬಹಳ ತಾಳ್ಮೆಯಿಂದ, ಒಂದು ಸಮರ್ಪಣಾ ಭಾವದಿಂದ, ಸಹಿಷ್ಣುತೆಯಿಂದ ನಾವು ಭಾಗವತವನ್ನ ಶ್ರವಣ ಮಾಡ್ಬೇಕು. ಬಹಳಷ್ಟು ಗೌರವ ಮತ್ತು ಏಕಾಗ್ರತೆಯೊಂದಿಗೆ ನಾವು ಭಾಗವತವನ್ನ ಶ್ರವಣ ಮಾಡ್ಬೇಕು. ಬಹಳ, ಮತ್ತೆ ಓದ್ತಾ ಇದ್ದೀನಿ, ಬಹಳ ಗೌರವ ಮತ್ತೆ ಏಕಾಗ್ರತೆಯೊಂದಿಗೆ. ನಾವು ಬರೀ 40 ನಿಮಿಷ ಕ್ಲಾಸ್ ಮಾಡೋದು. ಎರಡು ವಿನಂತಿ. ಒಂದು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಮಯಕ್ಕೆ ಸರಿಯಾಗಿ ಸೇರ್ಕೊಳಕ್ ಪ್ರಯತ್ನ ಮಾಡಿ. ಯಾಕಂದ್ರೆ ಇಲ್ಲಾಂದ್ರೆ ನಿಮ್ಗೆ ವಿಷಯ ಶ್ರವಣ ಮಾಡಕ್ ಸಿಗೋದಿಲ್ಲ. ಒಂದು. ಎರಡನೇದು, ಏಕಾಗ್ರತೆಯಿಂದ ಶ್ರವಣ ಮಾಡಿ. ದಯವಿಟ್ಟು, ನನಗೆ ಗೊತ್ತು ಎಷ್ಟೊಂದು ಜನಕ್ಕೆ ಬಹಳ ಕೆಲ್ಸಗಳಿರುತ್ತೆ ಈ ಸಮಯದಲ್ಲಿ. ಮಕ್ಳಿಗೆ ಏನೋ ಪಾಠ ಹೇಳ್ಕೊಡ್ತಾ ಜೊತೆ ಕೇಳ್ತಾ ಇದ್ದೀರಾ, ಅಡುಗೆ ಮಾಡ್ತಾ ಜೊತೆ ಕೇಳ್ತಾ ಇದ್ದೀರಾ, ಇನ್ನೇನೋ ಮಾಡ್ತಾ ಜೊತೆ ಕೇಳ್ತಾ ಇದ್ದೀರಾ. ಆಯ್ತು, ತೊಂದರೆ ಇಲ್ಲ. ಅಟ್ಲೀಸ್ಟ್ ಏನೋ ಒಂದ್ ಚೂರಾದ್ರೂ ಕಿವಿಗೆ ಬೀಳುತ್ತೆ. ಆದ್ರೆ ಯಾರು ಬೇರೆ ಎಲ್ಲಾ ಕೆಲಸವನ್ನ ಪಕ್ಕಕ್ಕಿಟ್ಟು ಕೈಯಲ್ಲಿ ಒಂದು ಪೆನ್ನು ಬುಕ್ಕು ಇಟ್ಕೊಂಡು ಏಕಾಗ್ರತೆಯೊಂದಿಗೆ ನೋಟ್ಸ್ನ ಮಾಡ್ಕೊಂಡು ಯಾರು ಈ ರೀತಿ ಶ್ರವಣ ಮಾಡ್ತಾರೋ ಅವರು ನಿಜವಾಗಿಯೂ ನಾನು ಮುಂಚೆನೆ ಹೇಳ್ದಂಗೆ ಸಂಪೂರ್ಣ ಫಲವನ್ನ ಪಡಿತಾರೆ. ಹಾಗಾಗಿ ಬಹಳ ಗೌರವ ಮತ್ತೆ ಏಕಾಗ್ರತೆಯೊಂದಿಗೆ ನಾವು ಮಾಡ್ಬೇಕು, ಇದನ್ನ ಶ್ರವಣ ಮಾಡ್ಬೇಕು. ಪ್ರಭುಪಾದರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಓಕೆ, ಇದರೊಂದಿಗೆ ನಾನು ಇವತ್ತಿನ ಒಂದು ಚರ್ಚೆಯನ್ನ ಇಲ್ಲೇ ನಿಲ್ಲಿಸ್ತೀನಿ. ಮೊದಲನೇ ಪ್ಯಾರಾಗ್ರಾಫ್ ಆಯ್ತು. ಆದ್ರೆ ಶ್ಲೋಕದ ಸಾರವನ್ನ ನಾನು ತಿಳಿಸಿದ್ದೀನಿ. ನಾಳೆ ಇದನ್ನ ಮುಂದುವರ್ಸೋಣ. ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹಾ, ಮಾತಾಜಿ. ಮೂರನೇ ಶ್ಲೋಕ ಸ್ವಲ್ಪ ಇದು ತೋರಿಸ್ರಿ ಪ್ರಭುಜಿ. ಅದು ಮೂರನೇ ಶ್ಲೋಕ ಅದು ಅನುವಾದ ಅಷ್ಟು ಚೆನ್ನಾಗಲ್ಲ. ಇದು ಒಂದ್ ನಿಮಿಷ, ಅನುವಾದ ಬೇಡ್ರಿ, ಶ್ಲೋಕನೇ ತೋರಿಸ್ರಿ, ಅದು ಬರ್ಕೊಳ್ಳೋದಿದೆ. ಅದು ಶ್ಲೋಕ ಓಕೆ, ಅದು ಕನ್ನಡದಲ್ಲಿ ತಪ್ಪು ಬರುತ್ತೆ. ನಿಮಿಷ ರೀ, ನಾನು ಗೂಗಲ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ಅದಕ್ಕೆ ನಿಮ್ಮ ಹತ್ರ ಭಾಗವತ ಇದ್ರೆ ಒಳ್ಳೇದು. ಇದು ಶೇರ್ ಹಿಂದಿಯಲ್ಲಿ ಇದ್ರೂ ಪರವಾಗಿಲ್ಲ ಪ್ರಭು. ಹಾ, ನಾನು ಶೇರ್ ಮಾಡಿದ್ದೀನಿ ಚಾಟ್ ಅಲ್ಲಿ. ಓಕೆ. ಹಲೋ ಪ್ರಭುಜಿ. ಹಲೋ ಪ್ರಭುಜಿ. ಹಾ ಹಲೋ ಪ್ರಭುಜಿ. ಹಾ, ಹೇಳಿ ಮಾತಾಜಿ. ನಾನು ಬದ್ರಿನಾಥ್ ಅಲ್ಲಿ ಇದ್ದೀನಿ ಪ್ರಭುಜಿ. ಅಲ್ಲಿ ನೀವು ಕೇಳಿಸ್ಕೊಳ್ತಾ ಇದ್ದೀನಿ ಪ್ರಭುಜಿ. ತುಂಬಾ ಸಂತೋಷ. ನಮ್ಮೆಲ್ಲರಿಗಾಗಿಯೂ ಪ್ರಾರ್ಥನೆ ಮಾಡಿ. ನರನಾರಾಯಣ ಋಷಿಗಳಲ್ಲಿ ಪ್ರಾರ್ಥನೆ ಮಾಡಿ ನಾವು ನಮ್ಮ ಜೀವನದ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳೋಕೆ ಭಾಗವತದ ಅಧ್ಯಯನ ಚೆನ್ನಾಗಾಗ್ಲಿ, ಭಕ್ತಿಯಲ್ಲಿ ಮುಂದುವರಿಲಿ ಎಲ್ಲರೂ ಭಕ್ತರು ಅಂತ ಪ್ರಾರ್ಥನೆ ಮಾಡಿ. ಖಂಡಿತ ಪ್ರಭುಜಿ. ಓಕೆ, ಹರೇ ಕೃಷ್ಣ. ಎಲ್ಲ ಲೈನಲ್ಲಿ ನಿಂತ್ಕೊಂಡಿರೋರೆಲ್ಲ ಕೇಳ್ಕೊಳ್ತಾ ಇದ್ದಾರೆ. ಸಂತೋಷ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಣಾಮ್ ಪ್ರಭು. ಹೇಳಿ ಪ್ರಭುಜಿ, ಒಂದು ಪ್ರಶ್ನೆ ಪ್ರಭುಜಿ. ಹೇಳಿ ಪ್ರಭುಜಿ, ಈಗ ಶ್ರೀಮದ್ ಭಾಗವತವನ್ನ ಬೇರೆಯವರು ಭಾಗವತ ಸಪ್ತ ಹೀಗೆ 7 ದಿನ ಮಾಡ್ತಾರಲ್ಲ ಪ್ರಭುಜಿ, ಅವರಿಂದ ಕೇಳಬಾರ್ದು ಅಂತ ಹೇಳಿದ್ರಲ್ಲ ಪ್ರಭುಜಿ. ಇಲ್ಲ, ವೃತ್ತಿಪರ ಭಾಗವತ ಪ್ರವಚನಕಾರರು, ವೃತ್ತಿಪರ. ಭಕ್ತರು ಸಪ್ತಾಹ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ ಅವ್ರಿಗೆ. ಓಕೆ ಓಕೆ. ಭಕ್ತರು ಸಪ್ತಾಹ ಮಾಡೋ ಉದ್ದೇಶ ಏನು? ಭಕ್ತರು ಸಪ್ತಾಹ ಮಾಡೋ ಉದ್ದೇಶ ಏನು? ಒಂದು, ಜನರಿಗೆ ಸಪ್ತಾಹ ಅಂದ್ರೆ ಏನೋ ಆಕರ್ಷಣೆ ಬರ್ತಾರೆ. ಸರಿ, ನಾವು ವಿಷಯವನ್ನ ಪ್ರಭುಪಾದರು ಕೊಟ್ಟಿರೋ ವಿಷಯವನ್ನ ಯಥಾರ್ಥವಾಗಿ ನಾವು ಆ ಸಭೆಯಲ್ಲಿ ಕೊಟ್ರೆ ಮತ್ತೆ ಕೊನೆ ಮಾಡಿ ಹೇಳ್ಬೇಕು, ಸಪ್ತಾಹ ಆಯ್ತು, ಇನ್ಮೇಲಿಂದ ಪ್ರತಿದಿನ ಪ್ರವಚನ ಇರುತ್ತೆ, ಸೇರ್ಕೊಳ್ಳಿ. ಆಗ ಜನ ಸೇರ್ಕೊಂಡ್ರೆ ಅವಾಗ ನೀವು ಸಪ್ತಾಹ ಸಾರ್ಥಕವಾಯ್ತು. ಹರೇ ಕೃಷ್ಣ ಪ್ರಭುಜಿ.
Yes. ಒಂದೇ ಒಂದ್ ಸರಿ ನಿಮಿಷ. ಪ್ರಭು, ಹರೇ ಕೃಷ್ಣ ಪ್ರಭು. ಹಾ ಓಕೆ. Yes, ಹೇಳಿ ಪ್ರಭುಜಿ, ಹೇಳಿ ಅಲ್ಲ ಪ್ರಭು. ಅಲ್ಲ ಅದೇ ಗೊತ್ತಾಯ್ತಲ್ಲ ವಿಷಯ. ಹಾ ಗೊತ್ತಾಯ್ತು ಪ್ರಭು. ಆಯ್ತು ಓಕೆ. ಇನ್ನ ಹೇಳ್ತಾ ಇದ್ರು, ಹೇಳಿ ಪ್ರಭು. ಇಲ್ಲ ಅಷ್ಟೇ ಹಾ, ಅಷ್ಟೇ. ಥ್ಯಾಂಕ್ ಯು ಪ್ರಭು. ಹರೇ ಓಕೆ. ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಹೇಳಿ. ಮತ್ತೆ ಪ್ರಭುಜಿ, ನಮ್ಗೆ ಕೆಲಸ ಬಿಡೋದೇ ಕರೆಕ್ಟ್ ಆಗಿ 7 o'clock ಬಿಡ್ತಾರೆ. ಹಾ ಓಕೆ. ಆದ್ರೆ ಅಲ್ಲಿ ಬ್ಲೂಟೂತ್ ಹಾಕೊಂಡು ನಾನು 3 ಕಿಲೋಮೀಟರ್ ಇದೆ, ನಡ್ಕೊಂಡ್ ಬರುವಾಗ ಕೇಳ್ಕೊಂಡೆ ತೊಂದ್ರೆ ಇಲ್ಲ ಜೋಪಾನವಾಗಿರಿ ಅಷ್ಟೇ. ಬೀದಿನಲ್ಲಿ ನಡ್ಕೊಂಡ್ ಬರ್ತಿರುವಾಗ ಗಮನ ಅಲ್ಲಿ ಇಲ್ಲಿ ಹೋದ್ರೆ ಬೇರೆ ತರ ತೊಂದರೆ ಆಗ್ಬಾರ್ದು ಅಷ್ಟೇ. ಇಲ್ಲ ಪ್ರಭುಜಿ, ಹುಷಾರಾಗೆ ಬರ್ತೀನಿ. ಆದ್ರೆ ಕುತ್ಕೊಂಡು ಕೇಳೋಷ್ಟು ಟೈಮ್ ಒಂದೊಂದ್ ದಿವಸ ಸಿಗುತ್ತೆ, ಒಂದೊಂದ್ ದಿವಸ ಹೀಗೆ ನಡ್ಕೊಂಡೆ ಕೇಳ್ಬೇಕು. ಮಾಡಿ ತೊಂದ್ರೆ ಇಲ್ಲ ಮಾಡಿ. ಯಾಕಂದ್ರೆ ಅನಿವಾರ್ಯತೆ ಇದ್ದಾಗ ಏನು ಮಾಡಕ್ಕಾಗಲ್ಲ. ಆದ್ರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಿ ಅನ್ನೋದು ಅಷ್ಟೇ ನಂದು ಪ್ರಾರ್ಥನೆ, ಇನ್ನೇನಿಲ್ಲ. ಓಕೆ ಪ್ರಭುಜಿ. ಕೃಷ್ಣ ಈ ಸದ್ಯಕ್ಕೆ ಇಷ್ಟು ಭಾಗ್ಯ ಕೊಟ್ಟಿದಾರಲ್ಲ, ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಸಂತೋಷ. ಆ ಹೃದಯದಲ್ಲಿ ಇದಿರ್ಬೇಕು ನಮ್ಗೆ, ಈ ಕುತೂಹಲ ಇರ್ಬೇಕು, ಇಚ್ಛೆ ಇರ್ಬೇಕು. ಇಲ್ಲ ಭಗವಂತ ಇನ್ನೂ ಕೃಪೆ ಕೊಡಪ್ಪ, ಇನ್ನು ಕೂತ್ಕೊಂಡ್ ಕೇಳೋ ತರ ಆಗ್ಲಿ ನನ್ಗೆ. ಈ ತರ ನಾವು ಹೇಗಾಗತ್ತೆ, ಭಗವಂತ ಹೇಗ್ ಮಾಡ್ತಾನೆ ಅಂತ ನಾವು ಯೋಚನೆ ಮಾಡ್ಬಾರ್ದು. ಭಗವಂತ ಏನ್ ಬೇಕಾದ್ರೆ ಮಾಡ್ತಾನೆ. ಒಂದೇ ಹೇಳ್ತೀನಿ, ಎಲ್ಲಾ ಭಕ್ತರು ದಯವಿಟ್ಟು ಕೇಳಿಸ್ಕೊಳ್ಳಿ. ಭಕ್ತಿಯಲ್ಲಿ ನಾವು ಮುಂದುವರಿಬೇಕು ಅಂದ್ರೆ ನಾವ್ ಮಾಡ್ಬೇಕಾರೋದು ಒಂದೇ ಒಂದು ಕೆಲಸ, ಇಚ್ಛೆ ಪಡ್ಬೇಕು. ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಇಚ್ಛೆ ಪಡ್ಬೇಕು. ಭಗವಂತನಿಗೆ ಈ ರೀತಿಯಲ್ಲಿ ಸೇವೆ ಮಾಡ್ಬೇಕು ಅಂತ ಇಚ್ಛೆ ಪಡ್ಬೇಕು. ಆ ಇಚ್ಛೆಯಿಂದಲೇ ಭಗವಂತ ನಮ್ಗೆ ಕೃಪೆ ಕೊಡೋದು. ಇಚ್ಛೆ ಪಡೋದಕ್ಕೆ ತರ್ಕ ಉಪಯೋಗಿಸ್ಬೇಡಿ. ಹೇಗ್ ಸಾಧ್ಯ ಅಂದ್ರೆ ಅವಾಗ ನಾವು ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಭಗವಂತನಿಂದ ಹೇಗೆ ಸಾಧ್ಯ ಇದು ಅಂತ ಪ್ರಶ್ನೆ ಮಾಡ್ದಂಗ ಆಗ್ಬಿಡತ್ತೆ. ಸೊ ನಿಮ್ಗೆ ಏನೇ ಇಚ್ಛೆ ಇರ್ಲಿ, ಅದು ಹುಚ್ಚುತನ ಅಂತ ಅನ್ನಿಸ್ಬೋದು ನಿಮ್ಗೆ, ಅಂದ್ರೂ ಪರವಾಗಿಲ್ಲ. ಇವಾಗ ಉದಾಹರಣೆಗೆ ನಾಳೆನೆ ನಾನು ವೃಂದಾವನಕ್ಕೆ ಹೋಗ್ಬೇಕು ಅಂತ ನಮ್ಗೆ ಆಸೆ ಬರ್ಬೋದು, ಇರ್ಲಿ. ಯಾರೋ ಗೊತ್ತು, ಭಗವಂತ ಬೇಕಾದ್ರೆ ಅದನ್ನ ನಿಜ ಕೂಡ ಮಾಡ್ಬೋದು, ಅವನಿಷ್ಟ. ಆಸೆ ಇದೆ ಪ್ರಭುಜಿ ನಮಗೆ. ಅಲ್ಲ, ಈ ತರ ಆಸೆಗಳು ಇಟ್ಕೊಳ್ಳಿ. ಎಲ್ಲಾ ಭಕ್ತಿಯಲ್ಲಿ ಎಷ್ಟು ಆಸೆಗಳು ಬೇಕಾದ್ರೆ ಇಟ್ಕೊಳ್ಳಿ, ಭಗವಂತ ಎಲ್ಲವನ್ನು ಪೂರೈಸ್ತಾನೆ ಸಮಯ ಬಂದಾಗ. ಅದ್ರ ಜೊತೆಗೆ ನಾವು ಭಕ್ತಿಯಲ್ಲಿ ಮುಂದುವರಿಯೋದು. ಸಂತೋಷ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು ಹೇಳಿ. ಪ್ರಭು, ಇಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಲೈಕ್ ಯಾರಿಂದ ಈ ಭಾಗವತಂ ಕೇಳ್ಬೇಕು ಅನ್ನೋ ವಿಚಾರ. ಸೊ ಸಮಟೈಮ್ಸ್ ಅಂದ್ರೆ ಆಕ್ಚುಲಿ ಲೈಕ್ ಈ ಕ್ಲಾಸ್ ಶುರು ಆದಾಗಿಂದ ಲೈಕ್ ಒಂದ್ ವಿಚಾರ ಏನ್ ಬರ್ತಾ ಇದೆ ಅಂದ್ರೆ, ಲೈಕ್ ಸಮಟೈಮ್ಸ್ ಟೆಂಪಲ್ ಅಲ್ಲಿ ನಮಗೂ ಚಾನ್ಸ್ ಕೊಡ್ತಾರೆ ಲೈಕ್ ಟು ಸ್ಪೀಕ್ ಆನ್ ಭಾಗವತಂ, ಬಟ್ ದ ಸ್ಟ್ಯಾಂಡರ್ಡ್ ಅಂಡ್ ದ ಪ್ಯೂರಿಟಿ which you are explaining, meaning like in the Bhagavatam it is there and is explaining, so looks like like I'm not the candidate, so what should I ಓಕೆ, ಈ ಪ್ರಶ್ನೆನ ನಾನು ಬಹಳ ವರ್ಷಗಳ ಹಿಂದೆ ಒಬ್ರು ನನ್ಗೆ ಬಹಳ ಇಸ್ಕಾನ್ ಅಲ್ಲಿ ಅವರಿಂದ ಬಹಳ ಪ್ರೇರಿತನಾದೆ ನಾನು. ಪೂಜ್ಯ ವಿದ್ವಾನ್ ಗೌರಂಗ ಪ್ರಭು ಅಂತ, ಅವರು ಪರಂ ಪೂಜ್ಯ ಜಯಪತಾಕ್ ಮಹಾರಾಜರ ಶಿಷ್ಯರು, ಮಾಯಾಪುರದಲ್ಲಿ ಇರ್ತಾರೆ. ಬಹಳ ಬಹಳ ಸೀನಿಯರ್ ಡಿವೋಟಿ ಮಹಾರಾಜರಿಗೆ. ಒಂದ್ಸತಿ ನಾ ಈ ಪ್ರಶ್ನೆ ಕೇಳಿದ್ದೆ. ಏನಂತ ಕೇಳಿದೆ ಅಂದ್ರೆ, ಇವಾಗ ಮುಂದೆ ಬರುತ್ತೆ ಇನ್ನು 3-4 ಶ್ಲೋಕದಲ್ಲಿ, ಒಂದು ಶ್ಲೋಕದಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರಿತಾ ಇದ್ದಾರೆ, ಯಾರು ವ್ಯಾಸಾಸನದ ಮೇಲೆ ಕೂತ್ಕೋತಾರೋ ಅವರು ಎಲ್ಲ ಷಡ್ ದರ್ಶನಗಳನ್ನ ಓದಿರ್ಬೇಕು ಅಂತ. ನನಗೆ ಇದು ಓದ್ಬಿಟ್ಟು ತಲೆ ಕೆಟ್ಟೋಗ್ಬಿಡ್ತು ನನಗೆ. ನಾನು ಹೋಗಿ ಕೇಳ್ದೆ, ಪ್ರಭು ಏನ್ ಪ್ರಭು ಇದು, ನಮ್ಗೆ ಷಡ್ ದರ್ಶನ ಹೆಸರುಗಳೇ ಗೊತ್ತಿಲ್ಲ, ನಾವು ಕೂತ್ಕೊಂಡು ಭಾಗವತ ಕ್ಲಾಸ್ ಕೊಡ್ತಾ ಇದೀವಲ್ಲ ವ್ಯಾಸಾಸನದಲ್ಲಿ, ಏನ್ ಮಾಡೋದು ಅಂತ. ಒಂದು ಉತ್ತರ ಕೊಟ್ರು ಅವರು, ಏನು ಅಂದ್ರೆ, ಮರಳುಗಾಡಿನಲ್ಲಿ ಒಂದು ಚೂರು ನೀರು ಕೂಡ ಅಮೂಲ್ಯವಾದದ್ದು. ಸೊ ಇದನ್ನ ನಾವು ಯಾವಾಗ್ಲೂ ಜ್ಞಾಪಕ ಇಟ್ಕೋಬೇಕು. ಇವತ್ತು ನಾವು ಮರಳುಗಾಡಿನಲ್ಲಿ ಇದೀವಿ, ಕಲಿಯುಗದ ಮರಳುಗಾಡಿನಲ್ಲಿ. ಇದ್ರಲ್ಲಿ ನಮಗೆ ನಾವು ಪರಿಪೂರ್ಣ ಭಕ್ತರಿಂದಾನೇ ಶ್ರವಣ ಮಾಡ್ಬೇಕು ಅಂದ್ರೆ ಅಂತ ಭಕ್ತರು ಸಿಗೋದಿಲ್ಲ. ಸೊ ಅದೊಂದು ಕಾರಣ. ಇನ್ನೊಂದು, ಭಾಗವತವನ್ನ ನಾವು ಎಷ್ಟು ಪ್ರಾರ್ಥನಾ ಭಾವದಿಂದ ಅದನ್ನ ಅರ್ಥ ಮಾಡ್ಕೊಳಕ್ಕೆ, ವಿವರಿಸಕ್ಕೆ ಪ್ರಯತ್ನ ಮಾಡ್ತೀವೋ ಅಷ್ಟೇ ನಾವು ಪರಿಶುದ್ಧರಾಗ್ತಾ ಹೋಗ್ತೀವಿ. ಇದು ಎಲ್ಲರ ಜೀವನದಲ್ಲಿ. ನಾನಿವಾಗ ಭಕ್ತಿಯಲ್ಲಿ 15 ವರ್ಷಗಳಾಯ್ತು. ನಾನಿವಾಗ 1ನೇ ವರ್ಷ 2ನೇ ವರ್ಷದಲ್ಲೂ ಕೂಡ ನನಗೆ ಪ್ರವಚನ ಕೊಡಕ್ಕೆ ಹೇಳಿದ್ರು. ಅವಾಗೂ ಇವತ್ತಿಗೂ ನನ್ನ ಪ್ರವಚನದಲ್ಲಿ ವ್ಯತ್ಯಾಸ ಇರಲ್ವೇನೋ? ಖಂಡಿತ ಇರುತ್ತೆ. ಯಾಕಂದ್ರೆ ಪ್ರತಿದಿನ ನಾವು ಭಕ್ತಿ ಮಾಡ್ತಾ ಇದೀವಿ, ಪ್ರತಿದಿನ ಭಗವಂತನ ಕೃಪೆ ಸಿಗುತ್ತೆ, ಪ್ರತಿದಿನ ನಾವು ಮುಂದುವರಿತಾ ಇರ್ತೀವಿ. ಸೊ ಹಾಗಾಗಿ ನಾವು ಇನ್ನೊಬ್ಬರ ಸ್ತರಕ್ಕೆ ನಾವು ಕ್ಲಾಸ್ ಕೊಡ್ತಾ ಇದೀವಾ ಇಲ್ವಾ, ಅದು ಅಷ್ಟೊಂದು ಮುಖ್ಯವಾದ ವಿಷಯ ಅಲ್ಲ. ನಾನು ಪ್ರಾಮಾಣಿಕತೆಯಿಂದ ಕೊಡ್ತಾ ಇದ್ದೀನ.
ನಾನು ಸರಿಯಾದ ವಿಷಯವನ್ನ ಹೇಳ್ತಾ ಇದ್ದೀನ? ನಾನು ಜನರಿಗೆ ತಪ್ಪು ದಾರಿಯನ್ನ ತೋರಿಸ್ತಾ ಇಲ್ಲ ತಾನೆ? ಸರಿಯಾದ ವಿಷಯವನ್ನ ಹೇಳ್ತಾ ಇದ್ದೀನಿ ತಾನೆ? ಇಷ್ಟೇ ಬೇಕಾಗಿರೋದು. ಪ್ರಭುಪಾದರು ಹೇಳಿದ್ರು ಜಸ್ಟ್ ರಿಪೀಟ್, ಬಟ್ ವಿತ್ ರಿಯಲೈಸೇಷನ್. ಸ್ವಲ್ಪ ನಮ್ಮ ಜೀವನದಲ್ಲಿ ಅನುಭವಗಳು ಏನಿದೆಯೋ ಅದನ್ನು ನಾವು ಹೇಳಬೇಕು. ಆದ್ರೆ ಭಾಗವತ ನನ್ನ ಒಂದು ವಿಧಾನ ಏನು ಅಂದ್ರೆ, ಭಾಗವತ ಕೊಡೋದು ಲೈನ್ ಓದೋದು. ಒಂದೊಂದ್ಸತಿ ಒಂದೇ ಲೈನ್ ಕವರ್ ಮಾಡಿರ್ತೀನಿ ಭಾಗವತದಲ್ಲಿ, ಅಷ್ಟೇ ಕ್ಲಾಸಲ್ಲಿ ಅಷ್ಟೇ ಆಗಿದ್ದು, ಏನು ಮಾಡಕ್ಕಾಗ್ಲಿಲ್ಲ. ನಾ ಹೇಳ್ತೀನಿ ಕ್ಷಮಿಸಿ, ಇನ್ಯಾರು ಮುಂದೆ ಇನ್ನೊಬ್ರು ಬರೋರಿಗೆ ಇಲ್ಲಿಂದ ಭಾವಾರ್ಥ ವಿವರ್ಸಕ್ ಹೇಳಿ ಅಂತ. ಅರೆ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ಅದೇ ಉದ್ದೇಶ ಭಾಗವತ, ಅದು ಯಾವುದೇ ಪ್ರವಚನ ಆಗ್ಲಿ, ಭಗವದ್ಗೀತಾ ಭಾಗವತ ಅದೇ ಉದ್ದೇಶ. ನಾವೇನ್ ಮಾಡ್ತೀವಿ, ಪ್ರವಚನಕಾರರಾಗಿ ನಮ್ಗೆ ಏನು ಇಷ್ಟ ಆಯ್ತೋ ಶ್ಲೋಕದಿಂದ ಅದನ್ನು ವಿವರಿಸ್ತೀವಿ. ಓಕೆ, ತಪ್ಪು ಅಂತ ಹೇಳ್ತಾ ಇಲ್ಲ. ಅರೆ ಒಳ್ಳೆಯ ಒಂದು ಅಭ್ಯಾಸ ಅಂದ್ರೆ ಶ್ಲೋಕ ವಾಕ್ಯವನ್ನು ಓದ್ಕೊಂಡು ವಿವರಿಸ್ಬೇಕು. ಅವಾಗ ಅದು ಕೇಳಿಸ್ಕೊಳ್ತಾ ಇರೋರಿಗೆ ಅದು ಪ್ರಯೋಜನಕಾರಿ. ನಮ್ಗೆ ಇಷ್ಟ ಬಂದಿದ್ದು ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ಅದು ಸಂಪೂರ್ಣವಾಗಿ ಅವ್ರಿಗೆ ಭಾವಾರ್ಥವನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಭಾಗವತದ ಕ್ಲಾಸಿನ ಉದ್ದೇಶ ಇಷ್ಟೇ, ಭಾವಾರ್ಥವನ್ನ ವಿವರಿಸೋದು. ಯಾಕಂದ್ರೆ ನಾವೇನ್ ಭಾಷೆ ಬರಿತಾ ಇಲ್ಲ, ಪ್ರಭುಪಾದರು ಬರ್ದಿರೋದನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ಇನ್ನೊಬ್ಬರಿಗೆ ವಿವರಿಸ್ಬೇಕಷ್ಟೇ. ಅದರಲ್ಲಿ ಏನು ಅಷ್ಟೊಂದು ಪ್ರಾಮಾಣಿಕತೆ ಇದ್ರೆ ಬರುತ್ತೆ, ವಿಷಯ ಯಥಾರ್ಥವಾಗಿ ಬರುತ್ತೆ ನಮ್ಮಿಂದ ಅಷ್ಟೇ. ಕಂಪೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭು. ಹಾ ಮಾತಾಜಿ ಹೇಳಿ. ಇವಾಗ ನಾನು ಒಂದಿಬ್ಬರಿಗೆ ಹೇಳಿದೆ, ಈ ತರ ಭಾಗವತ ಕ್ಲಾಸ್ ಮಾಡ್ತಾ ಇದಾರೆ, ಸೇರ್ಕೊಳ್ಳಿ ಅಂತ ಹೇಳಿದೆ, ಚೆನ್ನಾಗ್ ಮಾಡ್ತಾರೆ ಈ ತರ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಆದ್ರೆ ಅವ್ರು ಹೇಳ್ತಾರೆ, ನಾವು ಅವ್ರದ್ದು ಕೇಳ್ತಾ ಇದೀವಿ ಭಾಗವತ, ಬೇರೆಯವ್ರದ್ದು ಕೇಳ್ತಾ ಇದೀವಿ ಅಂತ ಅವ್ರು ಯಾರ್ಯಾರ್ದೋ ಹೆಸರುಗಳು ಹೇಳ್ತಾರೆ. ಅವ್ರಿಗೆ ಯಾವ ತರ ಹೇಳೋದು ಪ್ರಭು ನಾವು ಇದನ್ನ ಇಸ್ಕಾನ್ ಇದು ಕೇಳಿ ಅಂತ ಯಾವ ತರ ಹೇಳೋದು ಪ್ರಭು? ಅಂದ್ರೆ ಅವರು ಬೇರೆ ಹೊರಗಡೆಯಿಂದ ಕೇಳ್ತಾ ಇದಾರೆ, ಬೇರೆ ಇಸ್ಕಾನ್ ಅಲ್ದೇ ಇರೋ. ಓಕೆ, ಅಂದ್ರೆ ಇವಾಗ ಮೊದಲು ನಾವು ಕೇಳ್ಬೇಕಾಗಿರೋದು ಯಾವ ಪರಂಪರೆಯಲ್ಲಿ ಶ್ರವಣ ಮಾಡ್ತಾ ಇದೀರ, ಅದು ಮೊದಲ ವಿಷಯ. ಯಾಕಂದ್ರೆ ಪರಂಪರೆ ಮುಖ್ಯ. ಇಲ್ಲ ಯಾರಿಂದಾನು ಶ್ರವಣ ಮಾಡ್ತಾ ಇದೀವಿ ಅಂದ್ರೆ ಅವ್ರಿಗೆ ಮೊದಲು ಹೇಳಿ ಅವರ ಗುರುಗಳು ಯಾರು ಅಂತ ತಿಳ್ಕೊಳ್ಳಿ ದಯವಿಟ್ಟು. ಅವ್ರು ಯಾವ ಪರಂಪರೆಗೆ ಸೇರ್ಕೊಂಡಿದ್ದಾರೆ ತಿಳ್ಕೊಳ್ಳಿ. ಯಾಕಂದ್ರೆ 4 ಅಧಿಕೃತ ಪರಂಪರೆಗಳಲ್ಲಿ ಮಾತ್ರ ನಾವು ಜ್ಞಾನವನ್ನ ಪಡ್ಕೋಬೇಕು. ಇವಾಗ ಅವ್ರು ಯಾವ್ದೋ ಒಂದು ಅಧಿಕೃತ ಪರಂಪರೆಯಿಂದ ಬರ್ತಾ ಇದ್ರೆ ಸಂತೋಷ. ಅವ್ರು ಏನಕ್ಕೆ ನನಗೆ ಈ ಕ್ಲಾಸ್ಗೆ ಬಂದು ಕೇಳ್ಬೇಕು? ಮೇ ಬಿ ಅವ್ರು ಯಾರಿಂದ ಶ್ರವಣ ಮಾಡ್ತಾ ಇದಾರೋ ಅವ್ರು ನನ್ಗಿಂತ ಜಾಸ್ತಿ ಮುಂದುವರೆದಿರುವಂತ ಭಕ್ತರಿದ್ರೆ ಅವ್ರಿಗೆ ಲಾಭ ಅಲ್ವಾ? ಸೊ ಇಲ್ಲಿ ಬಂದು ಕೇಳ್ಬೇಕು ಅಂತಲ್ಲ, ಇದು ಒಂದು ನಮ್ಮ ಪ್ರಯತ್ನ. ಪ್ರಭುಪಾದರು ಏನ್ ಕೊಟ್ಟಿದಾರೋ ಅದನ್ನ ವಿವರಿಸೋ ಪ್ರಯತ್ನ ಅಷ್ಟೇ. ಇಸ್ಕಾನ್ ಅಷ್ಟೇ, ಇನ್ಯಾರು ಮಾಡ್ತಾ ಇದಾರೆ, ಚೆನ್ನಾಗ್ ಮಾಡ್ತಾ ಇದಾರೆ ಅಂದ್ರೆ ದಯವಿಟ್ಟು ಹೋಗಿ ಕೇಳಿ, ಅದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಯಥಾರ್ಥವಾಗಿ ಕೊಡ್ಬೇಕು ವಿಷಯ, ಅಷ್ಟು ಅದು ಇಂಪಾರ್ಟೆಂಟ್. ಪರಂಪರೆಯಲ್ಲಿ ಯಾರಾದ್ರೂ ಯಥಾರ್ಥವಾಗಿ ಕೊಡ್ತಾ ಇದ್ರೆ ಈ ಶ್ರವಣ ಮಾಡ್ಬೋದು, ಏನ್ ತಪ್ಪೇನಿಲ್ವಲ್ಲ. ಇಲ್ಲ ಅಂದ್ರೆ ಅದೇ ಉತ್ತರ. ನೀವು ಅವರು ಪರಂಪರೆಯಲ್ಲಿ ಶ್ರವಣ ಮಾಡ್ತಾ ಇಲ್ಲ ಅಂದ್ರೆ ವಿಫಲ. ಅದು ಅವ್ರಿಗೆ ಗೊತ್ತಾಗ್ಬೇಕಷ್ಟೆ. ಸರಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆನಾ? ಎಲ್ಲ ತೃಪ್ತರಾದ್ರ ಭಕ್ತರು? ಓಕೆ, ಸೊ ಇವತ್ತಿಗೆ ಇಲ್ಲೇ ನಿಲ್ಸೋಣ. ನಾಳೆ 2ನೇ ಪ್ಯಾರಾಗ್ರಾಫ್ ಇಂದ ಮುಂದುವರ್ಸೋಣ. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ, ಸಮವೇತ ಗೌರವ ಭಕ್ತವೃಂದ ಕಿ ಜಯ. ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ.